हरिमे रात्रौ प्रदीपादिकं स्यादेव दर्शनं किं ज्योतिराख्याहिमे चक्षुस्तस्य निमीलनादिसमये किं दीर्घियो दर्शने किं तत्साहमतो भवान् परमकं ज्योतिस्तदस्मिन् प्रभो ब्रह्मानराणि वारम्म श्री शारदाम्ब ब्रह्मानराणि वारम्म श्री शारदाम्ब ब्रह्मानराणि वारम्म केन्द्रावರೆಯ ಪಾದವ ತೋರುತ್ತ ಅಂದುಗೆ ಜಯನಾದವ ಮಾಡುತ್ತ ಕೇಂದ್ರಾವರೆಯ ಪಾದವ ತೋರುತ್ತ ಅಂದುಗೆ ಜಯನಾದವ ಮಾಡುತ್ತ ದಿವಿ 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 ಎಂದು ನಾಟ್ಯವ ನಾಡುತ್ತ ಶೃಂಗೇರಿ ಪುರವರ ಪೀಠಕ್ಕೆ ನೀ ಬ್ರಹ್ಮಾನರಾಣಿ ಬಾರಮ್ಮ ಶ್ರೀ ಶಾರದಾಂಬ ಬ್ರಹ್ಮಾನರಾಣಿ ಬಾರಮ್ಮ ಪುಸ್ತಕದಕ್ಷರಮಾಲೆಯ ಪಿಡಿಯುತ್ತ ಹಸ್ತದಿ ವೀಣೆಯ ಗಾನವ ಮಾಡುತ್ತ ಪುಸ್ತಕದಕ್ಷರಮಾಲೆಯ ಪಿಡಿಯುತ್ತ ಹಸ್ತದಿ ವೀಣೆಯ ಗಾನವ ಮಾಡುತ್ತ ಭಕ್ತರ ಇಷ್ಟಾರ್ಥಗಳನ್ನು ನೀಡುತ್ತ ಅತ್ತಿಯಿಂದ ನವರಾತ್ರಿಯ ಉತ್ಸವಕ್ಕೆ ಬ್ರಹ್ಮಾನರಾಣಿ ಬಾರಮ್ಮ ಶ್ರೀ ಶಾರದಾಂಬ ಬ್ರಹ್ಮಾನರಾಣಿ ಬಾರಮ್ಮ ಪಡೆಯನ್ನು ಕೊಂದು ಶ್ರೀ ಗುರುವಿನ ಕೈ ಪೂಜೆಯಗೊಂಡು ಕ್ರೂರ ದೈತ್ಯರ ಪಡೆಯನ್ನು ಕೊಂಡು ಶ್ರೀ ಗುರುವಿನ ಕೈ ಪೂಜೆಯಗೊಂಡು ವೇದಶಾಸ್ತ್ರದಿಂದ ಹೊಗಳಿಸಿಕೊಂಡು ಆದಿಮೂರ್ತಿಯ ನೀದಯಗೊಂಡು ವೇದಶಾಸ್ತ್ರದಿಂದ ಹೊಗಳಿಸಿಕೊಂಡು ಆದಿಮೂರ್ತಿಯ ನೀದಯಗೊಂಡು ಬ್ರಹ್ಮಾನರಾಣಿ ಬಾರಮ್ಮ ಶ್ರೀ ಶಾರದಾಂಬ ಬ್ರಹ್ಮಾನರಾಣಿ ಬಾರಮ್ಮ ಶ್ರೀ ಪಾರ್ವತಿ ದೇವಿಗೆ ಬುದ್ಧಿನ ಆರತಿ ಬೆಳಗೋಣ ಶ್ರೀ ಪಾರ್ವತಿ ದೇವಿಗೆ ಮುತ್ತಿನ ಆರತಿ ಬೆಳಗೋಣ ಧನ್ಯವಾದಗಳು. ಈಗ ಉದ್ಯುಕ್ತವಾಗಿ ಸಭಾ ಕಾರ್ಯಕ್ರಮವನ್ನು ಶುರು ಮಾಡುವ ಸಮಯ ಬಂದಿದೆ. ಸ್ವಾಗತ ಬಯಸಲು ಬರುತ್ತಿದ್ದಾರೆ ಶ್ರೀಮತಿ ವಿಜಯಲಕ್ಷ್ಮಿ ಅವರು. ನಮ್ಮ ಸುರಭಿ ಗಾಯನ ಸಮಾಜವು ಪ್ರಾರಂಭವಾಗಿ 10 ವರ್ಷಗಳು ಸಂದಿವೆ. ಈ ಸಂಭ್ರಮವನ್ನು ಆಚರಿಸಲು ನಾವು ನೀವುಗಳು ಎಲ್ಲರೂ ಇಲ್ಲಿ ಸೇರಿದ್ದೇವೆ. ಈ 10 ವರ್ಷಗಳಿಂದಲೂ ನಮ್ಮ ಗುರುಗಳಾದ ಶ್ರೀಮತಿ ರಮಾಮಣಿಯವರು
ನಮಗೆ ದೇವರ ನಾಮಗಳು ಹಾಗೂ ಭಜನೆಗಳನ್ನು ಹೇಳಿಕೊಟ್ಟು ನಾಲ್ಕಾರು ಕಡೆ ನಾವು ಮಾಡಲು ಭಜನೆ ಮಾಡಲು ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಅವರು ಈ ದಿನ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ಅವರನ್ನು ಸುರಭಿ ಗಾಯನ ಸಮಾಜದಿಂದ ಸಾದರಪೂರ್ವಕ ಪ್ರಣಾಮಗಳೊಂದಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಗೆಳತಿ ಅಭಿರಾಮಿಯವರು ವೇದಿಕೆಗೆ ಕರೆತರಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಗೌರಿ ಶಂಕರ್ ಅವರು ಮೊದಲಿಂದಲೂ ಗಾಯನ ಸಮಾಜಕ್ಕೆ ಪ್ರೋತ್ಸಾಹ ನೀಡಿರುತ್ತಾರೆ. ನಮ್ಮಗಳ ಕರೆಗೆ ಪ್ರೀತಿಯಿಂದ ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಗಾಯನ ಸಮಾಜದ ಎಲ್ಲಾ ಸದಸ್ಯರ ಪರವಾಗಿ ಕೋರುತ್ತೇನೆ. ಅವರನ್ನು ಗೌರವಯುತವಾಗಿ ಗೆಳತಿ ಶ್ರೀಮತಿ ಮಂಜುಳಾರವರು ವೇದಿಕೆಗೆ ಕರೆತರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ದೇವಸ್ಥಾನದ ಕಾರ್ಯದರ್ಶಿಯರಾದ ಶ್ರೀಯುತ ಡಾಕ್ಟರ್ ನರಕೇಸರಿಯವರು ನಮ್ಮ ಗಾಯನ ಸಮಾಜದವರ ಕರೆಗೆ ಹೋಗೊಟ್ಟು ಆಗಮಿಸಿರುತ್ತಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಸುರಭಿ ಗಾಯನ ಸಮಾಜವು ಕೋರುತ್ತದೆ. ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಶ್ರೀಮತಿ ಶಶಿಕೇರಿಯವರು ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಮತಿ ವಿಜಯಾನಂದಯ್ಯನವರು ನಮ್ಮ ಕರೆಯನ್ನು ಪ್ರಶ್ನಿಸಿ ವಿಶ್ವಾಸದಿಂದ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಅವರಿಗೂ ಎಲ್ಲಾ ಸದಸ್ಯರ ಪರವಾಗಿ ಅವರನ್ನು ವಿಶ್ವಾಸಪೂರ್ವಕವಾಗಿ ವೇದಿಕೆಗೆ ಶ್ರೀಮತಿ ಕಲ್ಪನಾರವರು ಕಲ್ಪನಾರವರು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಿತವಾಗಿ ಸ್ವಾಗತ ಕೋರಿದ ವಿಜಯಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕೋರುತ್ತೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ದೀಪ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಧನ್ಯವಾದಗಳು. ಈಗ ಗಾಯನ ಸಮಾಜದಿಂದ 3 ಪ್ರಾರ್ಥನೆ ಗೀತೆಗಳು. ಶರಣು ಶರಣು ಗಣಪತಿ, ಶರಣು ಶರಣು ಗಣಪತಿ, ಶರಣು ಶರಣು ಗಣಪತಿ. ಮಹಾಕಾಯ ಮಹಾವೀರ ಮಹಾಮಹಿಮ ಗಣಪತಿ, ಮಹಾದೇವ ಮಹಾದೇವನಂದನ ಶ್ರೀ ಗಣಪತಿ. ಮಹಾಕಾಯ ಮಹಾವೀರ ಮಹಾಮಹಿಮ ಗಣಪತಿ, ಮಹಾತೇಜ ಮಹಾದೇವನಂದನ ಶ್ರೀ ಗಣಪತಿ. ಏಕದಂತನೇಕ ಚರಿತ ಶ್ರೀಕರ ಗಣಪತಿ, ಏಕದಂತನೇಕ ಚರಿತ ಶ್ರೀಕರ ಗಣಪತಿ. ಪಾಕಶಾಸನಾದಿ ವಂದ್ಯ ಶೋಕ ದೂರ ಗಣಪತಿ, ಪಾಕಶಾಸನಾದಿ ವಂದ್ಯ ಶೋಕ ದೂರ ಗಣಪತಿ. ಶರಣು ಶರಣು ಗಣಪತಿ, ಶರಣು ಶರಣು ಗಣಪತಿ, ಶರಣು ಶರಣು ಗಣಪತಿ, ಶರಣು ಶರಣು ಗಣಪತಿ. ಶೂರ್ವಕರ್ಣ ತಾಪಹರಣ ಸರ್ವಾಭರಣ ಗಣಪತಿ, ಪಾಪಹರಣ
ಶರಣು ಶರಣು ಗಣಪತಿ ಶರಣು ಶರಣು ಗಣಪತಿ ಶರಣು ಶರಣು ಗಣಪತಿ ಪರಮ ಪುರುಷ ತ್ರಿಜಗಣಮಿತ ಶರಣು ಶರಣು ಗಣಪತಿ ಪರಮೇಶ್ವರ ಹೃದಯ ವಾಸ ವರದ ಹಸ್ತ ಗಣಪತಿ ಪರಮ ಪುರುಷ ತ್ರಿಜಗಣಮಿತ ಶರಣು ಶರಣು ಗಣಪತಿ ಪರಮೇಶ್ವರ ಹೃದಯ ವಾಸ ವರದ ಹಸ್ತ ಗಣಪತಿ ಪ್ರಥಮ ಸ್ಮರಣ ಪಾಪ ಹರಣ ಸಂಕಷ್ಟ ಹರಣ ಗಣಪತಿ ಪ್ರಥಮ ಸ್ಮರಣ ಪಾಪ ಹರಣ ಸಂಕಷ್ಟ ಹರಣ ಗಣಪತಿ ವಿದ್ಯಾಧಾರಕ ಭಕ್ತ ಪಾಲಕ ನಮೋ ನಮೋ ಗಣಪತಿ ವಿದ್ಯಾಧಾರಕ ಭಕ್ತ ಪಾಲಕ ನಮೋ ನಮೋ ಗಣಪತಿ ಶರಣು ಶರಣು 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 ಗಣಪತಿ ತೀರಿಸುವ ಬಗೆ ಹೇಗೋ ಗುರು ಋಣವ ತೀರಿಸುವ ಬಗೆ ಹೇಗೋ ಹರಿ ನೀನೇ ಹೇಳಿಕೊಡೋ ಹರಿ ನೀನೇ ಹೇಳಿಕೊಡೋ ಗುರು ಋಣವ ತೀರಿಸುವ ಬಗೆ ಹೇಗೋ ಹರಿ ನೀನೇ ಹೇಳಿಕೊಡೋ ಶರಣಾಗತಳಿಗೆ ಕರುಣೆಯಿಂದಲಿ ಶರಣಾಗತಳಿಗೆ ಕರುಣೆಯಿಂದಲಿ ತೀರಿಸುವ ಬಗೆ ಹೇಗೋ ಹರಿ ನೀನೇ ಹೇಳಿಕೊಡೋ ಸಾಗರವ ದಾಟಬಹುದು ಪಂಚಾಗ್ನಿಯ ಪಿಡಿಯಬಹುದು ಸಾಗರವ ದಾಟಬಹುದು ಪಂಚಾಗ್ನಿಯ ಪಿಡಿಯಬಹುದು ಘೋರ ವಿಷವ ನೀರಿನಂತೆ ಕುಡಿಯಬಹುದು ಘೋರ ವಿಷವ ನೀರಿನಂತೆ ಕುಡಿಯಬಹುದಾದರೆ ಗುರು ಋಣವ ತೀರಿಸುವ ಬಗೆ ಹೇಗೋ ಹರಿ ನೀನೇ ಹೇಳಿಕೊಡೋ ಗುರು ಚರಣರ ಧರಣ ಪರಕದು ಸೋಪಾನ ಗುರು ಚರಣರ ಧರಣ ಪರಕದು ಸೋಪಾನ ಗುರು ಧ್ಯಾನ ನಿರತ ನರಗೆ ಪರರ ಭಯವಿದವೋ ಗುರು ಧ್ಯಾನ ನಿರತ ನರಗೆ ಪರರ ಭಯವಿದವೋ ಗುರು ಋಣವ ತೀರಿಸುವ ಬಗೆ ಹೇಗೋ ಹರಿ ನೀನೇ ಹೇಳಿಕೊಡೋ ಗುರು ಕೃಪೆಯೊಂದಿರಲು ಹರಿ ನಿನ್ನ ಹಂಗ್ಯಾಕೋ ಗುರು ಕೃಪೆಯೊಂದಿರಲು ಹರಿ ನಿನ್ನ ಹಂಗ್ಯಾಕೋ ನರಕ ಭಯ ನಿವಾರಕನು ಹರಿಹರಗಿಂತ ಹಿರಿಯನು ನರಕ ಭಯ ನಿವಾರಕನು ಹರಿಹರಗಿಂತ ಹಿರಿಯನು ಗುರು ಋಣವ ತೀರಿಸುವ ಬಗೆ ಹೇಗೋ ಹರಿ ನೀನೇ ಹೇಳಿಕೊಡೋ ಹರಿ ನೀನೇ ಹೇಳಿಕೊಡೋ ಹರಿ ನೀನೇ ಹೇಳಿಕೊಡೋ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ
ಹಂಸವಾಹಿನಿ ಹಂಸನಾದಿನಿ ಹಂಸ ಪೂಜಿತೆ ಶಾರದೆ ಹಂಸವಾಹಿನಿ ಹಂಸನಾದಿನಿ ಹಂಸ ಪೂಜಿತೆ ಶಾರದೆ ಪೂರ್ಣಚಂದ್ರ ಕಲಾ ಸ್ವರೂಪಿಣಿ ಪೂರ್ಣಯೋಗಿನಿ ಶಾರದೆ ಪೂರ್ಣಚಂದ್ರ ಕಲಾ ಸ್ವರೂಪಿಣಿ ಪೂರ್ಣಯೋಗಿನಿ ಶಾರದೆ ಶಾರದೆ ಜಯ ಶಾರದೆ ಶಾರದೆ ಜಯ ಶಾರದೆ ಶಾರದೆ ಜಯ ಶಾರದೆ ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ. ಧನ್ಯವಾದಗಳು. ಗಾಯನ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ಶಂಕರ್ ಅವರು ಗಾಯನ ಸಮಾಜ ನಡೆದು ಬಂದ ಹಾದಿಯನ್ನು ಮಂಡಿಸಲಿದ್ದಾರೆ. ಮೇಡಮ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಲಲಿತಾ ಶಂಕರ್. ನಮ್ಮ ಸುರಭಿ ಗಾಯನ ಸಮಾಜದ 10 ವರ್ಷಗಳ ಚಟುವಟಿಕೆ ಸಡಗರ ಸಂಭ್ರಮಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ. ಶ್ರೀ ಶನೈಶ್ವರ ಸ್ವಾಮಿ ದಯೆಯಿಂದ ಇಂದು ಸುರಭಿ ಗಾಯನ ಸಮಾಜಕ್ಕೆ ದಶಮಾನೋತ್ಸವ ಆಚರಿಸುವ ಸುಯೋಗ ಒದಗಿ ಬಂದಿದೆ. 1 ವರ್ಷದ ಸತತ ಪ್ರಯತ್ನದಿಂದ 17 ಜನ ಸದಸ್ಯರನ್ನು ಸಂಘಟಿಸಿ 4/9/2015 ಗಾಯನ ಸಮಾಜವನ್ನು ಪ್ರಾರಂಭಿಸಲಾಗಿದೆ. ಲಲಿತಾ ಶಂಕರ್ ಮಾರ್ಗದರ್ಶನದಲ್ಲಿ ಶ್ರೀಮತಿ ರಮಾಮಣಿ ಮೇಡಮ್ ರವರ ನೇತೃತ್ವದಲ್ಲಿ ಶ್ರೀಯುತ ಗೌರಿಶಂಕರ್ ಸರ್ ಅವರ ಮನೆಯಲ್ಲಿ ಅವರ ಸಹಕಾರದೊಂದಿಗೆ ಶಾರದಾ ಪೂಜೆಯೊಂದಿಗೆ ಈ ಗಾಯನ ಸಮಾಜ ಆರಂಭಗೊಂಡಿತು. ಸತತ 4 ತಿಂಗಳು ಸುಗಮವಾಗಿ ಸಾಗಿ ಡಿಸೆಂಬರ್ 2015 ಶನೇಶ್ವರ ದೇವಸ್ಥಾನದ ಆಫೀಸುಗಳಿಗೆ ಸ್ಥಳಾಂತರಗೊಂಡಿತು. 10 ವರ್ಷಗಳಿಂದ ಈ ದೇವಸ್ಥಾನದ ಸ್ವಚ್ಛತಾ ವಾತಾವರಣದಲ್ಲಿ ತರಗತಿಗಳು ನಿರಾತಂಕವಾಗಿ ಸಾಗುತ್ತಿದೆ. ಈಗ ನಮ್ಮ ಗಾಯನ ಸಮಾಜದಲ್ಲಿ 19 ಜನ ಸದಸ್ಯರಿದ್ದಾರೆಂದು ತಿಳಿಸುವುದಕ್ಕೆ ಹೆಮ್ಮೆ ಎನಿಸುತ್ತದೆ. ಗಾಯನ ಸಮಾಜದ ಮೊದಲ ಭಜನಾ ಕಾರ್ಯಕ್ರಮ 7/12/2015 ನಮ್ಮ ದೇವಸ್ಥಾನದಲ್ಲಿ ಕೊನೆಯ ಕಾರ್ತಿಕ ಸೋಮವಾರ ಪ್ರಾರಂಭವಾಯಿತು. ನಮ್ಮ ಸದಸ್ಯರುಗಳು ಸಹಕಾರದಿಂದ ಮೈಸೂರಿನ ಸುಮಾರು ದೇವಾಲಯಗಳಲ್ಲದೆ ಸುಬ್ರಹ್ಮಣ್ಯ, ಮಂತ್ರಾಲಯ, ತಮಿಳುನಾಡಿನ ಶ್ರೀಪುರಂ ಲಕ್ಷ್ಮೀ ದೇವಸ್ಥಾನಗಳಲ್ಲಿ ಭಜನಾ ಕಾರ್ಯಕ್ರಮಗಳು ಸಾಕಾರಗೊಂಡು ಇಂದಿಗೂ ನಿರಂತರವಾಗಿ ಸಾಗುತ್ತಿದೆ. 10 ವರ್ಷಗಳಿಂದ ನಾಡಹಬ್ಬ ಮತ್ತು ರಾಷ್ಟ್ರ ಹಬ್ಬಗಳಲ್ಲೂ ನಾಡಗೀತೆ ಮತ್ತು ದೇಶಭಕ್ತಿ ಗೀತೆಗಳನ್ನು ಸತತವಾಗಿ ಪ್ರಸ್ತುತಪಡಿಸಿಕೊಂಡು ಬಂದಿದೆ. ಎಲ್ಲೇ ಕಾಂಪಿಟಿಷನ್ ಆದರೂ ಭಾಗವಹಿಸುವ ಹಾಗೂ ಬಹುಮಾನ ಗಳಿಸುವ ಹುಮ್ಮಸ್ಸು ಗಾಯನ ಸಮಾಜಗಳಿಲ್ಲ. ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇವೆ. ಆಕಾಶವಾಣಿಯ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಹಾಡುವ ಅವಕಾಶ 1-2 ಬಾರಿ ಒದಗಿ ಬಂದಿದೆ. ದಸರಾ ಮತ್ತು ಕಾರ್ತಿಕ ಮಾಸಗಳಲ್ಲಿ ಸದಸ್ಯರ ಎಲ್ಲರಿಗೂ ನಮಸ್ಕಾರ. ನಮ್ಮ ಪೂಜ್ಯ ಗುರುಗಳಾದ ಶ್ರೀಮತಿ ರಮಾಮಣಿ ಮೇಡಮ್ ರವರ ಪರಿಚಯ ಮಾಡುವ ಅವಕಾಶ ನನಗೆ ಸಿಕ್ಕಿರುವುದೇ ಸೌಭಾಗ್ಯ. ಶ್ರೀಮತಿ ರಮಾಮಣಿ ಸತ್ಯನಾರಾಯಣ ರಾವ್ ಅವರು KR ನಗರ ತಾಲೂಕಿನ ನಿಲ್ಲೆ ಗ್ರಾಮದವರು. ತಂದೆ ಶ್ರೀ ನಾಗರಾಜ ರಾವ್ ಹಾಗೂ ತಾಯಿ ಶ್ರೀಮತಿ ಸರಸ್ವತಿ ಅವರು ಸ್ವಗ್ರಾಮದಲ್ಲಿ PUC ವರೆಗೆ ಓದಿ ನಂತರ ಮೈಸೂರ ಮಹಾರಾಣಿ ಕಾಲೇಜಿನಲ್ಲಿ BA ಪದವಿ ಪಡೆದರು. ಇವರ ಮೊದಲ ಗುರು ತಾಯಿಯವರು. ಆಮೇಲೆ ಸಂಗೀತ ನಾಮದ ಗುರುಗಳು ಶ್ರೀಯುತ ಶ್ರೀಧರ್ ಸಾರ್ ಅವರು. ತದನಂತರ ಗಮಕವನ್ನು ಹೆಸರಾದಂತ ವಿದೂಷಿ ಶ್ರೀಮತಿ ನಾಗರತ್ನಮ್ಮನವರು ಮತ್ತು ಶ್ರೀ ರಾಮಚಂದ್ರ ಸಾರ್ ಅವರ ಹತ್ರ ಕಲಿತಿದ್ದಾರೆ. ಗಮಕದಲ್ಲಿ ಖಾಜಾನ, ಪಾಲಿನ, ದೇವರನಾಮ ಇವುಗಳಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಅವರ ಯಜಮಾನರಾದ ಶ್ರೀ ಸತ್ಯನಾರಾಯಣ ರಾವ್ ಅವರು. ಸುತ್ತೂರು ಮಹಾಕ್ಷೇತ್ರ
ಕ್ಷೇತ್ರ ಮತ್ತು ಹಲವಾರು ಕಡೆ ತೀರ್ಪುಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯದಲ್ಲದೆ ಹೊರರಾಜ್ಯದಲ್ಲೂ ವೇದಿಕೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಈಗ ರಾಮಕೃಷ್ಣ ನಗರ ಹೆಚ್ ಬ್ಲಾಕ್, ಶ್ರೀರಾಮಪುರದ ನರಸಿಂಹಸ್ವಾಮಿ ದೇವಸ್ಥಾನ, ಟಿಕೆ ಲೇಔಟ್ ಹಾಗೂ ಮನೆಯಲ್ಲೂ ತರಗತಿ ನಡೆಸುತ್ತಿದ್ದಾರೆ. ಹಾಗೂ ಹಬ್ಬದ ಸಂದರ್ಭಗಳಲ್ಲಿ ವಿಶೇಷ ಹಾಡುಗಳನ್ನು ಕಲಿಸುವುದಲ್ಲದೆ ಯಾವುದೇ ಸಾಹಿತ್ಯ ಕೊಟ್ಟರೂ ರಾಗ ಹಾಕಿ ಅಭ್ಯಾಸ ಮಾಡಿಸುತ್ತಿದ್ದಾರೆ. ಹೀಗೆ ತರಗತಿಗಳನ್ನು 25 ವರ್ಷಗಳಿಂದ ನಡೆಸುತ್ತಿದ್ದಾರೆ. ನಮ್ಮ ಮೇಡಮ್ ಅವರಿಗೆ ಅವರ ಸಂಗೀತ ಜ್ಞಾನಕ್ಕಾಗಿ ಶ್ರೀ ರಾಮಕೃಷ್ಣ ಪರಮಹಂಸ ಸೇವಾ ಪ್ರಶಸ್ತಿ ಲಭಿಸಿದೆ. ಇಂತಹ ಪ್ರಶಸ್ತಿಗಳು ಹೆಚ್ಚು ಹೆಚ್ಚಾಗಿ ಸಿಗಲೆಂದು ಹಾರೈಸೋಣ ಹಾಗೂ ಇವರ ಆರೋಗ್ಯ ವೃದ್ಧಿಸಿ ಸಂಗೀತ ಸೇವೆ ನಿರಂತರವಾಗಿ ನಿರ್ವಿಘ್ನವಾಗಿ ಸಾಗಲೆಂದು ಭಗವಂತನಲ್ಲಿ ಬೇಡೋಣ. ಈ ಸದಾವಕಾಶ ಕೊಟ್ಟಿದ್ದು ನನಗೆ ಅತ್ಯಂತ ಸಂತೋಷವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಅಭಿರಾಮಿ ಅವರಿಗೆ ಧನ್ಯವಾದಗಳು. ನಮ್ಮ ಗುರುಗಳನ್ನು ಸನ್ಮಾನಿಸಲು ಬರುತ್ತಿದ್ದಾರೆ ಶ್ರೀಮತಿ ಶಾಂತಾ ಮತ್ತು ಶ್ರೀಮತಿ ಚಂದ್ರಕಲಾ ಬಾರ್. ಅರ್ಪಣೆ ಮಾಡಿದ ಗೆಳತಿಯರಿಗೆ ಧನ್ಯವಾದಗಳು. ಮೇಡಮ್, ದಯವಿಟ್ಟು ನಮ್ಮೊಂದಿಗೆ ಒಂದೆರಡು ಮಾತು ಹಂಚಿಕೊಳ್ಳಬೇಕು ಅಂತ ವಿನಂತಿಸ್ತೀನಿ. ಯೋ ನಮಃ ಸರಸ್ವತಿ ನಮಃ ಗಣೇಶಾಯ ನಮಃ. ಮೊದಲು ನನ್ನ ವೀಣಾರವರು ಮೊದಲಿಗೆ ವೀಣಾರವರು ನನ್ನನ್ನು ಸುರುಳಿ ಗಾಯನ ಸಮಾಜದಲ್ಲಿ ಹಾಡಲು ಕರೆತಂದವರು. ಅವರಿಗೆ ಧನ್ಯವಾದ. ನಿಮಗೆ ಅವರೇ ಮೊದಲು ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ನಮಗೆ ಕ್ಲಾಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ರಾಮಕೃಷ್ಣ ನಗರದಲ್ಲಿ ಬರ್ತಾ ಇದ್ರು. ಅಲ್ಲಿಂದ ಪರಿಚಯ ಆಗಿ ಐ ಬ್ಲಾಕ್ ಅಲ್ಲಿದ್ದಿತ್ತು ನಾನು. ಅವಾಗ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ನಮಗೆ ಮಾಡಿಕೊಡಿ ಸಪ್ರೇಟು ಅಂತ ಹೇಳಿದಾಗ ನಾನು ಇಲ್ಲೂ ಕ್ಲಾಸ್ ಶುರು ಮಾಡಿದೆ. ಅವರೇ ಎಲ್ಲ ವಿದ್ಯಾರ್ಥಿಗಳು ಬೇರೆಯವ್ರನ್ನೆಲ್ಲರೂ ಅದು ಹಿಂಗೆ ದೂರ ಎಲ್ಲರನ್ನು ಕರ್ಕೊಂಡು ಬಂದರು ಅಂತ ನನಗೆ ಮಾತ್ರ ಗೊತ್ತಿಲ್ಲ. ಮೇಡಮ್, ಲಲಿತಾ ಶೇಖರ್ ಅವರು ಸಂಘಟನೆ ಮಾಡಿ ಯಾರು ಪರಿಚಯನೇ ಇರಲಿಲ್ಲ. ಹೌದೌದು, ಲಲಿತಾ ಶೇಖರ್ ಅವರು ಎಲ್ಲೋ ನಾನು ಹಾಡುವಾಗ ನೀವು ಕೇಳಿದ್ರಿ, ಅವಾಗ ನನ್ನ ಕರ್ಕೊಂಡು ಬಂದಿದ್ರು. ಇಲ್ಲ ಮೇಡಮ್, ವೀಣಾ ಅವರು ಈ ಥರ ಬರ್ತಾರೆ, ನಮ್ಮ ಇದರಲ್ಲೇ ಹೇಳ್ಕೊಡ್ತಾರೆ. ಮೇಡಮ್ ಅಲ್ಲಿದ್ದಾರೆ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಇಲ್ಲೇ ಒಂದು ಇದನ್ನು ಮಾಡೋಣ, ಯಾರಾದರೂ ಸಿಗ್ತಾರ ಅಂತ ನಾವು ಸ್ವಲ್ಪ ಹಾಡಿನಲ್ಲಿ ಇದು ಮಾಡ್ತಾ ಇದ್ವಿ. ಅದರಿಂದ ಸುಮಾರು ಜನ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ಇಲ್ಲಿ ನಾನು ಇಲ್ಲಿಗೆ ಬಂದು ಹಾಡು ಶುರು ಮಾಡಿದಾಗಿಂದ ಒಂದು ಎಲ್ಲ ಮೆಂಬರ್ಸ್ ಕೂಡ ಒಂದೇ ಕುಟುಂಬ ಅನ್ನೋ ಹೋಗಿ ನಾವು ಬೇರೆ ಮಾಡ್ತಾ ಇದ್ದೀವಿ. ಎಲ್ಲೇ ಹೋದ್ರು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಅವ್ರ ದೂರ ಎಲ್ಲಿ ಹೋಗ್ಲಿ, ಹಾಡಕ್ಕೆ ಎಲ್ಲಿಗೆ ಹೋಗ್ಬೇಕಾದ್ರೂ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಹಾಗೆ ಎಲ್ಲರೂ ಒಂದೇ ತರ ಇರ್ತಾರೆ. ಅದೊಂದು ನನಗೆ ಬಹಳ ಸಂತೋಷ. ಇದುವರೆಗೂ ಒಂದು ಯಾವುದೇ ಟೈಮ್ನಲ್ಲೂ ನನಗೆ ಬೇಜಾರು ಮಾಡಿದ ದಿನಗಳೇ ಇಲ್ಲ. ಸಂತೋಷವಾಗಿ ಬರ್ತೀನಿ, ಸಂತೋಷವಾಗಿ ಹೋಗ್ತೀನಿ. ಈ ಕ್ಲಾಸ್ಗಳಲ್ಲಿ ಎಲ್ಲೇ ಕಾರ್ಯಕ್ರಮ ಇದ್ರು ನನ್ನ ಕರ್ಕೊಂಡು ಕಾಣಿಸ್ತಾರೆ. ಅವ್ರನ್ನ ಅವ್ರ ಜೊತೆ ನಾನು ಮಾಡ್ತೀನಿ. ಪ್ರತಿ ಬಾರಿಗೂ ಅವ್ರನ್ನ ನಾನು ಯಾವಾಗಲೂ ನೆನೆಸ್ಕೊಟ್ಟಿರ್ತೀನಿ. ಹಾಸನ ಹಬ್ಬ ಮತ್ತೆ ಯಾವುದೇ ಟೂರ್ ಹೋದ್ರು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಅವರಿಗೆ ಮೊದಲೇ ಹೇಳ್ತೀನಿ. 5 ಜನ ಒಂದೇ ಕುಟುಂಬದವರ ಸೇರಿದ ನಾಗಕಾಯಿಲೆಯವರು ಮಂಜುಳಾ, ಭಾಗ್ಯ, ಲಲಿತಕಾಯಿ ಎಲ್ಲರೂ ಒಂದು ಫ್ಯಾಮಿಲಿ ನಮ್ಮ ಕ್ಲಾಸ್ಗೆ ಬಂದು ಜಾಯಿನ್ ಆಗಿದ್ರು. ಅದೊಂದು ಬಹಳ ಸಂತೋಷ. ಎಲ್ಲರೂ ಹೊರಗಿದ್ರೆ ವಾರಿಲಿಲ್ಲ, ಸಂತೋಷವಾಗಿರ್ತಾ ಇದ್ರು. ಹಾಗಾಗಿ ಒಂದೇ ಕುಟುಂಬದವ್ರು ಬಂದಿದ್ದು ನಂಗೆ ಒಂದು ಬಹಳ ಸಂತೋಷ. ಯಾವಾಗಲೂ ನೆನೆಸ್ಕೊಂಡು ಬೇರೆ ಕ್ಲಾಸಲ್ಲಿ ಕೂಡ ನಾನು ಹೇಳ್ತಾ ಇರ್ತೀನಿ. ಹಲವಾರು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ನನಗೆ ತೃಪ್ತಿ ಕಡೆ ನನಗೆ ಸಂತೋಷವಾಗಿದೆ. ಮತ್ತೆ ಇಲ್ಲಿ ನಾನು ಕ್ಲಾಸ್ ಮಾಡೋದು ನನಗೆ ಎಲ್ಲಾ ಕಡೆ ಎಲ್ಲರಿಂದಲೂ ಸಪೋರ್ಟ್ ಸಿಕ್ಕಿದೆ. ವೀಣಾ ಅವರು ಕರ್ಕೊಂಡು ಬಂದಿದ್ದವರಿಗೆ ಧನ್ಯವಾದಗಳು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತಮ್ಮ ಭಾವನೆಗಳನ್ನು ಹಂಚಿಕೊಂಡ ಮೇಡಮ್ ಅವರಿಗೆ ಧನ್ಯವಾದಗಳು. ಗಾಯನ ಸಮಾಜವನ್ನು ಮೊದಲು
ತಮ್ಮ ಮನೆಯಲ್ಲಿ ಸ್ಥಳಾವಕಾಶ ಕೊಟ್ಟು ಶ್ರೀಯುತ ಗೌರಿಶಂಕರ್ ಸರ್ ಅವರು ಅವಕಾಶ ಕೊಟ್ಟಿದ್ದು ಅವ್ರ ಪರಿಚಯ ಮಾಡಿಕೊಳ್ಳಲು ಶ್ರೀಮತಿ ಮಂಜುಳಾ ಅವರು ಬರ್ತಾ ಇದ್ದಾರೆ. ಕೆಲವರೇ ಗೊತ್ತಿಲ್ಲ. ಶ್ರೀಮತಿ ಲಲಿತಾ ರವರ ಯಜಮಾನರು ಹಾಗೂ ನನಗೆ ಬಾಬಾಜಿಗಳು. ಇವರು ಹುಟ್ಟಿದ್ರು ದೂರಕ್ಕೆ ಎಂಬ ಗ್ರಾಮದಲ್ಲಿ. ಇವರ ತಂದೆ ಟಿ.ಸಿ. ಹೊನ್ನಪ್ಪನವರು ಡಿಸ್ಟ್ರಿಕ್ಟ್ ಬೋರ್ಡ್ ಪ್ರೆಸಿಡೆಂಟ್ ಮತ್ತು MLA ಆಗಿದ್ದರು. ತಾಯಿ ಮಹಾದೇವಮ್ಮ. ಗೌರಿಶಂಕರ್ ಅವರ ವಿದ್ಯಾಭ್ಯಾಸ ಲಕ್ಷ್ಮೀಪುರಂ ಸ್ಕೂಲ್, ಹೈಸ್ಕೂಲ್ ಶಾರದಾ ವ್ಯಾಸಿನಲ್ಲಿ BSc ಪದವಿ ಪಡೆದದ್ದು. ಇವರಾದ ಕಾಲೇಜಿನಲ್ಲಿರುವಾಗ NCCಯಲ್ಲಿ ಅಂಡರ್ ಆಫೀಸರ್ ಆಗಿದ್ದರು ಮತ್ತು ಕ್ರಿಕೆಟ್ ಪಟುವಾಗಿದ್ದರು. ನ್ಯಾಷನಲ್ ಸಿವಿಲ್ ಡಿಫೆನ್ಸ್ ಕಾಲೇಜಿನಲ್ಲಿ ಕೆಲವು ಕೋರ್ಸ್ಗಳನ್ನು ಮಾಡಿದರು. CD ಇನ್ಸ್ಪೆಕ್ಟರ್ ಕೋರ್ಸ್, UXB ಕೋರ್ಸ್, ವಾರ್ಡನ್ ಕೋರ್ಸ್, ಅಡ್ವಾನ್ಸ್ ರಿಸರ್ವ್ ಸರ್ವಿಸ್ ಕೋರ್ಸ್, CD ಕಮ್ಯುನಿಕೇಶನ್ ಇನ್ಸ್ಪೆಕ್ಟರ್ ಕೋರ್ಸ್, ನ್ಯಾಷನಲ್ ಫೈರ್ ಸೇವಿಯರ್ ಕಾಲೇಜಿನಲ್ಲಿ ಬೇಸಿಕ್ ಫೈರ್ ಫಿಟ್ಟಿಂಗ್ ಕೋರ್ಸ್ ಮಾಡಿದ್ದಾರೆ. ಹೋಮ್ ಗಾರ್ಡ್ಸ್ನಲ್ಲಿ ಸೀನಿಯರ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಮತ್ತು NGEFನಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ನಿವೃತ್ತಿಯಾಗಿ ಮೈಸೂರಿನ H ಬಡಾವಣೆಯಲ್ಲಿ ಬಂದು 1995ರಲ್ಲಿ ನಮ್ಮ ಬಡಾವಣೆಗೆ ಬಂದು ನೆಮ್ಮದಿ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿಟ್ಟಿರಲಿ. ಇಷ್ಟು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ನಮ್ಮ ಬಾಬಾಜಿ ಇಷ್ಟೆಲ್ಲ ಮಾಡಿದ್ದಾರೆ ನನಗೆ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದೆ. ಅಲ್ಲೂರು ಪುರಾದ ಪತ್ನಿ ಲಲಿತಾನಿಂದ ಪಡೆದಿದ್ದಾರೆ. ಅದಕ್ಕೂ ಮಂಜುಳಾ ಅವರಿಗೆ ಧನ್ಯವಾದಗಳು. ಗೌರಿಶಂಕರ್ ಅವರನ್ನು ಅವರಿಗೆ ಗೌರವ ಸಮರ್ಪಣೆ ಶ್ರೀಮತಿ ಸರೋಜಾ ರಾವ್ ಮತ್ತು ಶ್ರೀಮತಿ ಸಂಧ್ಯಾ ರಾಣಿ ಅವರಿಂದ. ಅವರನ್ನು ಸನ್ಮಾನಿಸಿದ ಗೆಳತಿಯರಿಗೆ ಧನ್ಯವಾದಗಳು. ಸರ್, ನಿಮ್ಮ ಅನಿಸಿಕೆಯ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸರ್, ಒಂದೆರಡು ಮಾತು. ಸಭೆ ಸಮಾರಂಭಗಳಲ್ಲಿ ಮಾತನಾಡಿ ಅಭ್ಯಾಸ ಇಲ್ಲ, ಆದರೂ ಕೂಡ ಹಾಗಾಗಿ ಇದು ಆಕ್ಚುಲ್ ಆಗಿ ನಿಮ್ಮ ಸಂಗೀತ ಶುರು ಮಾಡಿದಾಗ ಒಂದು ವಿಧದಲ್ಲಿ ನನಗೆ ತುಂಬಾ ಸಂತೋಷ ಆಗಿದೆ. ಯಾಕೆಂದ್ರೆ ನೀವು ನಾನು ಮನೆಯಲ್ಲೇ ಇಟ್ಕೊಂಡು ಮುಪ್ಪತ್ತಾಗಿ ನಾನು ದಿವಸ ಸಂಗೀತ ಕೇಳ್ತಾ ಇದ್ದೆ. ಈ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ. ಯಾಕೆಂದ್ರೆ ಯಾರು ಮನೆಯಿಂದ ಸಂಗೀತ ಹೇಳೋದಿಲ್ಲ. ಇವ್ರು ಮಾಡ್ತಾ ಇದ್ದ ಪ್ರಾಕ್ಟೀಸನ್ನೇ ಕೇಳಿ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೆ. ಯಾಕೆಂದ್ರೆ ಸಂಗೀತದ ಬಗ್ಗೆ ನನಗೆ ತುಂಬಾನೇ ಇಷ್ಟ. ಕೆಲವು ವೇಳೆ ಕೆಲವು ಹಾಡುಗಳನ್ನ ಕೇಳುವಾಗ ನಾನು ಅರ್ಥ ಇದ್ದೇನೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಈ ಸಂಗೀತದ ಬಗ್ಗೆ ನನಗೆ ತುಂಬಾ ಅದು ನನ್ನ ಮನಸ್ಸಿಗೆ ತುಂಬಾ ಕಟ್ಟದಂತ ಅದು ಒಂದು ಅಭ್ಯಾಸ. ಎಲ್ಲೇ ಹೋದ್ರೂ ಕೂಡ ಸಂಗೀತ ಕೇಳೋ ಅಭ್ಯಾಸ ನಮಗೆ. ಮನೆಯಲ್ಲಾದ್ರೂ ಅಷ್ಟೇ ಒಳ್ಳೊಳ್ಳೆ ಹಾಡುಗಳು ಅಂತಂದ್ರೆ ಅದನ್ನ ಕೇಳ್ತಾ ಇದ್ದೇನೆ. ಮುಂದಕ್ಕೆ ನಾನು ನಿಮ್ಗೆ ಏನ್ ಹೇಳ್ಬೇಕು ಅನ್ನೋದು ಎಲ್ಲಾರು ಹೇಳಿದ್ದಾರೆ. ಈಗ ನಾನು ಮತ್ತೆ ಮುಂದುವರ್ಸ್ಕೊಂಡು ಹೇಳೋದ್ರಿಂದ ಅಷ್ಟೇನು ಇಲ್ಲ ಅನ್ಸುತ್ತೆ. ಇಲ್ಲಿಗೆ ನುಡಿಗಳಿಗೆ ಧನ್ಯವಾದಗಳು ಸರ್. ನಾವು ಎಲ್ಲಿ ಹೋಗೋ ಇಲ್ಲಿ ಒಳಗಡೆ ಹಾಡು ಹಾಡ್ಬೇಕಾದ್ರೆ ಅವ್ರು ಕಣ್ಣು ತುಂಬಿಕೊಂಡಿರೋದನ್ನ ಸುಮಾರು ಸರಿ ನೋಡಿದ್ವಿ. ಅಷ್ಟು ಭಾವಪರಾಗ ಆಗ್ತಾ ಇದ್ರು ಅವರು. ಥ್ಯಾಂಕ್ ಯು ಸರ್. ದೇವಸ್ಥಾನದಲ್ಲಿ ಅಚ್ಚುಕಟ್ಟಿನ ವಾತಾವರಣ ನಿರ್ಮಾಣಗೊಳ್ಳಲು ಮುಖ್ಯ ಕಾರಣಕರ್ತರು ದೇವಸ್ಥಾನದ ಕಾರ್ಯದರ್ಶಿಗಳಾದ ಡಾಕ್ಟರ್ ಸರ್ಕೇಶ್ರೀ ಸರ್ ಅವರು ಎಂಬುದು ನಮಗೆಲ್ಲ ತಿಳಿದಿರುವ ವಿಷಯ. ಈ ಆಶ್ರಮಧಾಮದಿಂದಲೇ ಸುರಭಿ ಗಾಯನ ಸಮಾಜ ದಶಮಾನೋತ್ಸವವನ್ನು ಸಾಕಾರಗೊಳ್ಳುತ್ತಿರುವುದು ಎಂಬುದು ಅತಿಶಯೋಕ್ತಿಯಲ್ಲ. ಸರ್ ಅವರ ಬಗ್ಗೆ ತಿಳಿಸಿಕೊಡಲು ಬರುತ್ತಿದ್ದಾರೆ ಶ್ರೀಮತಿ ಶಶಿ ಜಯಂತ್ ಅವರು. ಎಲ್ಲರಿಗೂ ನಮಸ್ಕಾರ. ಈಗ ನನಗೆ ನಮ್ಮ
ಗಾಯನ ಸಮಾಜದ ದಶಮಾನೋತ್ಸವ ಸಮಾರಂಭದಲ್ಲಿ ಶ್ರೀಯುತ ಡಾಕ್ಟರ್ ನರಕೇಸರಿ ಅವರ ವ್ಯಕ್ತಿ ಪರಿಚಯ ಮಾಡಲು ಸಲಹೆ ಮಾಡಿಕೊಡಲು ಅವಕಾಶ ಕೊಟ್ಟಿದ್ದಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೆ ಹಾಗೂ ಸಭಿಕರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಂದುವರಿಸುತ್ತೇನೆ. ಡಾಕ್ಟರ್ ನರಕೇಸರಿ ಅವರನ್ನು ತಿಳಿಯದವರು ನಮ್ಮ ಬಡಾವಣೆಯಲ್ಲೇ ಇಲ್ಲ. ಅಷ್ಟೇ ಏಕೆ ಸುತ್ತಮುತ್ತಲಿನ ಬಡಾವಣೆಯವರಿಗೂ ಇವರು ಚಿರಪರಿಚಿತ ಆದರ್ಶ ವ್ಯಕ್ತಿ. ಆದರೂ ಸದಾ ನಿಯಮದಂತೆ ಇವರ ಪರಿಚಯ ಮಾಡಲು ಬಯಸುತ್ತೇನೆ. ಡಾಕ್ಟರ್ BS ನರಕೇಸರಿ ರವರು ಹುಟ್ಟಿದ್ದು 1947 ಅಕ್ಟೋಬರ್ 16ರಂದು, ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷ. ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ಲೇಟ್ BR ಸುಬ್ಬರಾವ್ ಮತ್ತು ಶ್ರೀಮತಿ ಸೀತಮ್ಮ ದಂಪತಿಗಳ 5 ಮಕ್ಕಳಲ್ಲಿ ಇವರು ಕೊನೆಯವರು. ಇವರ ವಿದ್ಯಾಭ್ಯಾಸ ಪ್ರೈಮರಿ ಹಾಗೂ ಹೈಸ್ಕೂಲ್ ಆಗಿನ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ, ದಾವಣಗೆರೆ, ಹೊಸಪೇಟೆ, ಕಂಪ್ಲಿ ಇತ್ಯಾದಿ ಕಡೆಗಳಲ್ಲಿ, PUC ಬೆಂಗಳೂರು ನ್ಯಾಷನಲ್ ಕಾಲೇಜಿನಲ್ಲಿ ಮಾಡಿದ್ದಾರೆ. ಪಶುವೈದ್ಯಕೀಯದಲ್ಲಿ ಪದವಿ 1970ರಲ್ಲಿ ಪಡೆದು ಸ್ನಾತಕೋತ್ತರ ಪದವಿಯನ್ನು 1982ರಲ್ಲಿ ಬೆಂಗಳೂರಿನ ವೈದ್ಯಕೀಯ ಕಾಲೇಜಿನಲ್ಲಿ ಮುಗಿಸಿದ್ದಾರೆ. 1970ರಿಂದ ಸುದೀರ್ಘ 35 ವರ್ಷಗಳು ಸರ್ಕಾರದ ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ವಿವಿಧ ಹಂತಗಳಲ್ಲಿ ಬಿಜಾಪುರ, ಧಾರವಾಡ, ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಉಡುಪಿ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಸೇವೆ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ. 2005ರಲ್ಲಿ ಉಡುಪಿಯ ಬ್ರಹ್ಮಾವರದಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ. 1995ರಿಂದ ಈ ಬಡಾವಣೆಯಲ್ಲಿ ತಮ್ಮ ಸ್ವಂತ ಮನೆಯಲ್ಲಿ ವಾಸವಾಗಿದ್ದಾರೆ. ವೃತ್ತಿಯಿಂದ ಪಶುವೈದ್ಯರಾದರೂ ಪ್ರವೃತ್ತಿಯಿಂದ ಸಾಹಿತ್ಯ, ಪರಿಸರ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. 1995ರಿಂದ ಸುಮಾರು 7-8 ವರ್ಷಗಳ ಕಾಲ ಇವರ ಗುರುಗಳ ನೇತೃತ್ವದಲ್ಲಿ ಸ್ಥಾಪಿಸಿದ ಶ್ರೀ ಅರವಿಂದೋ ವಿಚಾರ ವೇದಿಕೆ ಎಂಬ ಆಶ್ರಯದಲ್ಲಿ ತಮ್ಮ ಮನೆಯಲ್ಲಿಯೇ ನಿಯಮಿತವಾಗಿ ಆಧ್ಯಾತ್ಮಿಕ ವಿಷಯಗಳ ಸತ್ಸಂಗ, ಯೋಗ, ಧ್ಯಾನ ಶಿಬಿರಗಳನ್ನು ಆಯೋಜಿಸುತ್ತಿದ್ದದ್ದು ಇಲ್ಲಿನ ಅನೇಕ ನಿವಾಸಿಗಳ ಹಾಗೂ ಮೈಸೂರಿನ ಅಪಾರ ಅಭಿಮಾನಿಗಳ ಮಿತ್ರ ಬಳಗದ ನೆನಪಿನಲ್ಲಿ ಈಗಲೂ ಉಳಿದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲಿ ಇವರ ಸೇವಾ ಅವಧಿಯಲ್ಲಿ ಇವರು ಸ್ಥಾಪಿಸಿದ ರಾಷ್ಟ್ರೋತ್ಥಾನ ಬಳಗ ಮತ್ತು ಅಫಿಷಿಯಲ್ಸ್ ರೆಕ್ರಿಯೇಷನ್ ಅಸೋಸಿಯೇಷನ್ ಸಂಸ್ಥೆಗಳು ಈಗ ಬೃಹತ್ತಾಗಿ ಬೆಳೆದಿವೆ. ಈ ಸಂಘಗಳ ಆಶ್ರಯದಲ್ಲಿ ಇವರು ಆಯೋಜಿಸಿದ 10 ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅಪಾರ ಜನಮನ್ನಣೆ ಗಳಿಸಿದ್ದರು. 1986-87ರಲ್ಲಿ ಪಶ್ಚಿಮ ಘಟ್ಟ ಉಳಿಸಿ ಸೇವ್ ವೆಸ್ಟರ್ನ್ ಘಾಟ್ಸ್ ಎಂಬ ಪರಿಸರ ಜಾಗೃತಿಯ ಬೃಹತ್ ಸಾಮಾಜಿಕ ಅಭಿಯಾನದಲ್ಲಿ ಇವರು ಈ ಅಭಿಯಾನದ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕರಾಗಿ ಪ್ರಮುಖ ಪಾತ್ರ ವಹಿಸಿದ್ದು ಇವರ ಪರಿಸರ ಪ್ರೀತಿ ಹಾಗೂ ಕಾಳಜಿಗೆ ಸಾಕ್ಷಿಯಾಗಿದೆ. ಮೈಸೂರಿನ ಬಹುದೊಡ್ಡ ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆಯಾದ ಭಾರತ ವಿಕಾಸ್ ಪರಿಷತ್ತನ್ನು ಸುಮಾರು 7-8 ವರ್ಷಗಳ ಅವಧಿಗೆ ನೇತೃತ್ವ ವಹಿಸಿ ನಿರ್ವಹಿಸಿದ್ದಾರೆ ಮತ್ತು ಇತ್ತೀಚೆಗೆ ಈ ಸಂಸ್ಥೆಯ 25 ವರ್ಷಗಳ ಸೇವೆಯ ಸವಿನೆನಪಿನಲ್ಲಿ ಒಂದು ಬೃಹತ್ ರಜತ ನೆನಪಿನ ಸಂಚಿಕೆಯ ಪ್ರಕಟಣೆಯಲ್ಲಿ ಇವರ ಪಾತ್ರ ಬಹುದೊಡ್ಡದು. ನಮ್ಮ ಬಡಾವಣೆಯ ಪ್ರತಿಷ್ಠಿತ ಕ್ಷೇಮಾಭಿವೃದ್ಧಿ ಸಂಘದ ಇವರ ನೇತೃತ್ವದ ಅವಧಿಯಲ್ಲಿ ಇವರು ಆಯೋಜಿಸಿದ ಬಡಾವಣೆಯ ಸ್ವಚ್ಛತೆ, ಸದಸ್ಯತ್ವ ಅಭಿಯಾನ ಹಾಗೂ ಸದಸ್ಯರ ಡೈರೆಕ್ಟರಿ ಪ್ರಕಟಣೆ ಇತ್ಯಾದಿ ಜನಪರ ಕಾರ್ಯಕ್ರಮಗಳನ್ನು ಹೊಸದಾಗಿ ಆಯೋಜಿಸಿ ಕಾರ್ಯಗತಗೊಳಿಸುವ ಮೂಲಕ ಸಂಘದ ಬೆಳವಣಿಗೆಗೆ ಸಾಕಷ್ಟು ಉತ್ತೇಜನ ನೀಡಿದ್ದಾರೆ. ಇವರ ಧರ್ಮಪತ್ನಿ ಶ್ರೀಮತಿ ರತ್ನಾ ನರಕೇಸರಿ ಇವರ ಎಲ್ಲ ಸಮಾಜ ಸೇವಾ ಕಾರ್ಯಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ನಮ್ಮ ದೇವಸ್ಥಾನದ ಬಹುದೊಡ್ಡ ಅಭಿಮಾನಿ ಮತ್ತು ಸಾಹಿತ್ಯ ಪ್ರೇಮಿ, ಕನ್ನಡ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಪುಸ್ತಕಗಳ ಒಂದು ದೊಡ್ಡ ಗ್ರಂಥ ಭಂಡಾರವೇ ಇವರ ಸಂಗ್ರಹದಲ್ಲಿದೆ. ಇವತ್ತು ಅವರನ್ನು ಇಲ್ಲಿ ನಿರೀಕ್ಷಿಸಿದ್ದೆವು, ಆದರೆ ಅವರ ಆರೋಗ್ಯದ ತೊಂದರೆಯಿಂದ ಅವರು ಬರಲಾಗಲಿಲ್ಲ. ಅವರಿಗೆ ಇವತ್ತು ಹುಟ್ಟಿದ ಹಬ್ಬ. ಅವರನ್ನು ನಮ್ಮ ಇವರಿಗೆ ನಮ್ಮ ಗಾಯನ ಸಮಾಜದ ಪರವಾಗಿ ಶುಭಾಶಯಗಳನ್ನು ಕೋರುತ್ತೇವೆ. ಈ ದೇವಸ್ಥಾನದ ಅಭಿಮಾನಿಗಳ ಇವರ ಸೇವಾ ಮನೋಭಾವ, ಕೆಲಸದಲ್ಲಿ ಶ್ರದ್ಧೆ, ಡೆಡಿಕೇಶನ್, ಮುಂದಾಲೋಚನೆ, ಚಾಣಾಕ್ಷತನ, ಕಾರ್ಯಕ್ರಮಗಳನ್ನು ನಿರ್ವಹಿಸುವ ಕಲೆ ಶ್ಲಾಘನೀಯ. ನಮ್ಮ ಶನೇಶ್ವರ ದೇವಸ್ಥಾನಕ್ಕೆ ಇವರೊಂದು ವರದಾನ ಎಂದು ಹೇಳಬಹುದು.
ದೇವಸ್ಥಾನದ ಅಭಿವೃದ್ಧಿಗೆ ಇವರು ಹಗಲಿರುಳು ಚಿಂತಿಸುತ್ತಾರೆ. ಅದರ ಅಭಿವೃದ್ಧಿಗೆ ಸತತ ಪ್ರಯತ್ನಿಸುತ್ತಿರುತ್ತಾರೆ. ದೇವಸ್ಥಾನದ ಜಾಗ ಕಸದ ಗೂಡಾಗಿದ್ದ ಸಮಯದಿಂದ ಹಿಡಿದು ಈಗಿನ ಪ್ರವರ್ಧಮಾನವಾಗಿ ಬೆಳೆದಿರುವ ದೇವಸ್ಥಾನದ ಅಭಿವೃದ್ಧಿಗೆ ದುಡಿದ ಪ್ರಮುಖ ವ್ಯಕ್ತಿಗಳಲ್ಲಿ ಇವರು ಮೊದಲಿಗರು ಎಂದರೆ ತಪ್ಪಾಗದು. ಹಾಗೂ ದೇವಸ್ಥಾನವನ್ನು ಆರ್ಥಿಕವಾಗಿ ಸದೃಢಗೊಳಿಸಿ ಪ್ರಗತಿಯತ್ತ ಮುನ್ನಡೆಸುತ್ತಿದ್ದಾರೆ. ಇಲ್ಲಿ ಭಗವದ್ಗೀತೆ, ಸೌಂದರ್ಯ ಲಹರಿ, ಸಂಗೀತೋತ್ಸವ, ಭಜನಾ ತರಗತಿಗಳು ಮುಂತಾದ ದೈಹಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ಅವಕಾಶ ಮಾಡಿದ್ದಾರೆ. ಇದರಿಂದ ನಮ್ಮ ಬಡಾವಣೆಯ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಂತಾಗಿ ಇಂತಹ ವೇದಿಕೆಯನ್ನು ನಮಗೆಲ್ಲ ಕಲ್ಪಿಸಿಕೊಟ್ಟಿರುವ ದೇವಸ್ಥಾನದ ಅಧ್ಯಕ್ಷರು, ಕಮಿಟಿಯವರು ಹಾಗೂ ಶ್ರೀ ನರಕೇಸರಿ ಸರ್ ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಲೇಬೇಕು. ಈಗ ಹೊಸದಾಗಿ ಸೇರ್ಪಡೆಯಾಗಿರುವ ವಾರಕ್ಕೊಮ್ಮೆ ಸಾಮೂಹಿಕ ಭಜನಾ ಕಾರ್ಯಕ್ರಮ ನಿಜಕ್ಕೂ ಒಳ್ಳೆಯ ಸಂಗತಿ. ಇವರೇ ಇದರ ರೂವಾರಿಗಳು ಸಹ. ಹೀಗೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಸತತ ಪ್ರಯತ್ನ ಇವರದ್ದಾಗಿದೆ. ಇಂತಹ ಮಹಾನ್ ವ್ಯಕ್ತಿಯ ಪರಿಚಯ ಮಾಡಲು ಅವಕಾಶ ಸಿಕ್ಕಿದ್ದು ನನ್ನ ಸುಕೃತ. ಹೇಳುತ್ತಾ ಹೋದರೆ ಇವರ ಬಗ್ಗೆ ತುಂಬಾ ಹೇಳಲಿಕ್ಕಿದೆ, ಆದರೆ ಸಮಯಾಭಾವದಿಂದ ಇಲ್ಲಿಗೆ ಮುಗಿಸುತ್ತೇನೆ. ಇವರಿಗೆ ಹಾಗೂ ಇವರ ಕುಟುಂಬದವರಿಗೆ ಭಗವಂತನು ಆಯುರಾರೋಗ್ಯ ಸಕಲೇಶ್ವರಿಯನ್ನು ಕರುಣಿಸಲೆಂದು ನಮ್ಮ ಭಜನಾ ಮಂಡಳಿಯ ಪರವಾಗಿ ಹಾರೈಸುತ್ತೇನೆ. ನಮ್ಮ ಬಡಾವಣೆಯ ವಿಕಸನಕ್ಕೆ, ಕ್ಷೇಮಾಭಿವೃದ್ಧಿಗೆ ಇವರ ನಿಸ್ವಾರ್ಥ ಸೇವೆ ಸದಾಕಾಲ ಹೀಗೆ ಮುಂದುವರಿಯಲಿ ಎಂದು ಪ್ರಾರ್ಥಿಸುತ್ತೇನೆ. ಸಾವಧಾನದಿಂದ ನನ್ನ ಮಾತುಗಳನ್ನು ಆಲಿಸಿದ ನಿಮಗೆಲ್ಲ ಧನ್ಯವಾದಗಳು. ಸರ್ಕಾರಕ್ಕೆ ಸವಿಸ್ತಾರವಾಗಿ ಪರಿಚಯ ಮಾಡಿಕೊಟ್ಟ ಶಶಿ ಜಯಂತ್ ಅವರಿಗೆ ಧನ್ಯವಾದಗಳು. ಸರ್ ಅವರಿಗೆ ಗೌರವ ಸಮರ್ಪಣೆ ಶ್ರೀಮತಿ ವಿಜಯ ಪ್ರಕಾಶ್ ಮತ್ತು ಶಾರದಾ ಅವರಿಗೆ. ಸರ್, ನಿಮ್ಮ ಸಲಹೆ, ಸೂಚನೆ ಹಾಗೂ ಆಶ್ವಾಸನಾ ನುಡಿಗಳನ್ನು ಆಡಬೇಕೆಂದು ನಮ್ಮ ಬೇಡಿಕೆ. ಪ್ಲೀಸ್ ಸರ್. ಗೌರವ ಸಮರ್ಪಣೆ ನೆರವೇರಿಸಿದ ಗೆಳತಿಯರಿಗೆ ಧನ್ಯವಾದಗಳು. ವಿಜಯಾನಂದನಿ ಮೇಡಮ್ ಅವರು ಸಭೆಯನ್ನು ಕುರಿತು ಮಾತನಾಡಬೇಕೆಂದು ವಿನಂತಿಸುತ್ತೇನೆ. ಮೇಡಮ್, ಅಲ್ಲೇ ಲೈಟ್ ಇಲ್ಲ ಅಲ್ಲಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ, ಹಾಗೆ ಎಲ್ಲರಿಗೂ ಅಭಿನಂದನೆಗಳು. ಇಲ್ಲಿ ಸೇರಿರುವ ಎಲ್ಲರಿಗೂ ಅಭಿನಂದನೆಗೆ ಅರ್ಹರಾಗಿದ್ದೀರಿ ಅಂತ ನಾನು ಅನ್ಕೋತಾ ಇದ್ದೀನಿ. 10 ವರ್ಷದ ಈ ಸಾಧನೆ ತುಂಬಾ ಕಮ್ಮಿ ಅನಿಸ್ಕೊಡಲ್ಲ, ಅಲ್ಪ ಅನಿಸ್ಕೊಡಲ್ಲ. ನಿಜವಾಗ್ಲೂ ಆಶ್ಚರ್ಯ ಪಡ್ಬೇಕು. 2 ಜಡೆ ಒಂದ್ ಕಡೆ ಸೇರಲ್ಲ. 6 ತಿಂಗಳು 3 ತಿಂಗಳು ಪ್ರಾಕ್ಟೀಸ್ ಮಾಡ್ಬಿಟ್ಟು ಹೊರಟೋಗ್ತಾರೆ ಅಂತ ಹೇಳ್ತಾರೆ. ನೀವು 10 ವರ್ಷದಿಂದ ಇಷ್ಟು ಸಾಧಿಸ್ಕೊಂಡು ಬಂದು ಇಷ್ಟು ಅಭೂತಪೂರ್ವಕವಾದ ಏರ್ಪಾಡು ಮಾಡಿ ಒಂದು ಸತ್ಕಾರ ಸಮಾರಂಭ ಏರ್ಪಡಿಸಿ ಈ ತರ ಎಲ್ಲರೂ ನೆನೆಸ್ಕೊಂಡು ನೀವು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀರಾ ಅಂದ್ರೆ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆನೆ ಪಡಬೇಕು. ಮತ್ತೆ ನನಗೇನು, ನಾನು ನಿಮ್ಮೊಳಗೆ ಹೋಗೋದು, ನಮ್ದು ಭಜನಾ ಮಂಡಳಿ ಇದೆ, ನಾವು ನೀವೆಲ್ಲ ಒಂದೇ, ನನಗೆ ಸನ್ಮಾನ ಬೇಕಾಗಿರ್ಲಿಲ್ಲ, ಆದ್ರೂ ಮಾಡಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಇನ್ನೊಂದ್ಸಲ ಧನ್ಯವಾದ ಹೇಳ್ತೀನಿ. ಹಾಗೆ ಈಗ ನೋಡಿ, ಆದರ್ಶ ದಂಪತಿಗಳು. ನಾನು ಗೌರಿಶಂಕರ್ನವ್ರನ್ನ ಮೋದಿ ಅಂತ ಕರಿತಿದ್ದೆ. ಅವ್ರ ಮನೆಗೆ ಹೋದಾಗ ಮೋದಿ ತರ ಕಾಣಿಸ್ತಿದ್ದಾರೆ, ಹಾಗೆ ಇದ್ದಾರೆ. ಮತ್ತೆ ಅವರ ಒಂದು ಪುರುಷನ ಹಿಂದೆ ಸ್ತ್ರೀ ಇದ್ದಾರೆ, ಈಗ ಸ್ತ್ರೀ ಹಿಂದೆ ಪುರುಷ ಇದ್ದಾರೆ. ಯಾಕೆಂದ್ರೆ ನಮ್ಮ ದಲಿತರಿಗೆ ಪ್ರೋತ್ಸಾಹ ಕೊಟ್ಟು ಸದಾ ಇಲ್ಲಿ ಬಂದ ಕೆಲಸ ಅವರು ಹೇಗ್ ಮಾಡ್ತಾರೆ ಅಂದ್ರೆ, ಸ್ವಚ್ಛತೆ ಇದ್ದಾಗ ಮಾಡಿದಾಗ ಫಸ್ಟ್ ಬರೋದೇ ಅವರು. ಫಸ್ಟ್ ಬಂದು ಇದು ಮಾಡಿ ಮಟ್ಟಿ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ಅದಲ್ಲದೆ ಗಾಯನ ಸಮಾಜ, ಲಹರಿ ಎಲ್ಲರಿಗೂ ಸೇರ್ಕೊಂಡು ಇವ್ರನ್ನೆಲ್ಲರಿಗೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋರು ನಮ್ಮ ಗೌರಿಶಂಕರ್ ಅವರು. ಅವರಿಗೆ ನಾನು ಧನ್ಯವಾದಗಳು. ಇನ್ನು ದತ್ತಕ್ಕ ನೋಡಿ, ಬಂಡ್ರಿ ಬಾಯಿ ಕೂತಿದ್ದಾರೆ. ಅವರು ಕೂಡ ಎಲ್ಲ ಮುಂದಾಳತ್ವ ವಹಿಸ್ಕೊಂಡು ನಿಮ್ಗೆಲ್ಲರನ್ನು ಒಂದು ಜೋಡಿಸಿ ಒಬ್ರು ನಾಯಕತ್ವ ಬೇಕು. ಅವರವರೇ ಬಂದು ಹಾಕಿಕೊಂಡ್ರೆ ಸರಿ ಹೋಗಲ್ಲ. ಒಬ್ರು ಹಿರಿಯರು ಅಂತ ಇರ್ಬೇಕು. ಆ ಕಡೆ ಈ ಕಡೆ ಹೋದಾಗ ಬುದ್ಧಿ ಹೇಳೋರು, ನಿಮ್ಗೊಂದು ಸ್ಫೂರ್ತಿಯಾಗಿರೋರು ಬೇಕು. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಶ್ರೀಮತಿ ಲಲಿತಾ ಶಂಕರ್ ಅವರು. ಅವರು ಕೂಡ ಇನ್ನು ರಮಾ ಮಿಸ್
ನನ್ಗಷ್ಟು ಅವ್ರ ಪರಿಚಯ ಇಲ್ಲ, ನಾನು ಬಂದಾಗೆಲ್ಲ ನೋಡ್ತಿದ್ದೆ, ಮತ್ತೆ ಇವ್ರ ಹೆಸರು ಕೇಳಿದ್ದೀನಿ. ಎಲ್ಲಾ ಕಡೆಗೂ ಹೋಗಿ ಅತ್ಯುತ್ತಮ ಶಿಷ್ಯರನ್ನ ತಯಾರು ಮಾಡಿ ತಾವು ಕಲ್ತಿರೋದನ್ನ ಗುರು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಎಲ್ಲರಿಗೂ 1ನೇ ಕ್ಲಾಸಿಂದ ಇರ್ಬೋದು, LKG ಇಂದ ಇರ್ಬೋದು ಗುರುಗಳ ಅವರ ಒಂದು ಕಾಣಿಕೆ ಇರ್ಬೋದು, ಅವರ ದೃಷ್ಟಿ ಇರ್ಬೋದು, ದೇವರಿಗಿಂತ ಗುರು ಮೊದಲು ಅಂತ ಹೇಳ್ತಾರೆ. ಅದನ್ನ ತುಂಬಾ ನಿರ್ವಂಚನೆಯಿಂದ ನಿಮ್ಗೆಲ್ಲ ತಾವು ಕಲ್ತಿರೋದೆಲ್ಲ ಹೇಳಿ ಈ ಮೈಸೂರಿನ ನಾನಾ ಕಡೆ ಹೋಗಿ ಭಜನೆ ಮಾಡ್ಕೊಂಡು ಬರೋದಿರ್ಬೋದು, ಹಾಡುಗಾರಿಕೆ ನಡೆಸ್ಕೊಂಡು ಪ್ರಸಿದ್ಧಿ ಆಗಿರ್ಬೋದು, ಅದಕ್ಕೆಲ್ಲ ಕಾರಣರಾಗಿರ್ಬೋದು ಶ್ರೀಮತಿ ರಮಾ ಮಿಸ್ ಅವರು. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ಹಾಗೆ ನಮ್ಮ ನರ್ಗೇಶ್ವರಿಯವರ ಬಗ್ಗೆ ನನಗೆ ಎಷ್ಟು ಗೊತ್ತಿರಲಿಲ್ಲ, ತುಂಬಾ ಚೆನ್ನಾಗಿ ಯಾರು ನಮ್ಮ ಶಶಿಕ್ ಅವರು ಹೇಳಿದ್ದಾರೆ. ಅವರು ಕೂಡ ಗೊತ್ತೇ ಇದೆ ನಿಮಗೆ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಎಂತಹ ಮಹತ್ವದ ಪಾತ್ರ ವಹಿಸಿದ್ದಾರೆ. ಇಷ್ಟು ಮಟ್ಟಿಗೆಲ್ಲ ದೇವಸ್ಥಾನ ಈಗ ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ ಅನ್ನೋದಕ್ಕೆ ನರ್ಗೇಶ್ವರಿಯವರೇ ಕಾರಣ. ಅವ್ರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಕಿಣಿಯವರು ಇರ್ಬೋದು, ನಮ್ಮ ಚಂದ್ರಕಾಂತ ಭಟ್ರು, ಸತ್ಯನಾರಾಯಣ ಅವರು ಎಲ್ಲರೂ ಇದ್ದಾರೆ. ಎಲ್ಲರೂ ಇದು ಸಾಮೂಹಿಕ ನಾಯಕತ್ವ, ಇದು ಒಬ್ಬರನ್ನೇ ಮಾಡೋದಲ್ಲ ಹೊಗಳೋದಲ್ಲ, ಎಲ್ಲ ಸೇರ್ಕೊಂಡಿರೋದಕ್ಕೆ ಈ ಒಂದು ನಿಮ್ಗಳ ಕಾಣಿಕೆ ಕೂಡ ತುಂಬಾ ಇದೆ. ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಇನ್ನೇನ್ ಹೇಳ್ಬೋದು, ನನಗೆ ಗೊತ್ತೇ ಇಲ್ಲ, ನನಗೆ ಸನ್ಮಾನ ಮಾಡಿದ್ರೆ ಮಾತಾಡ್ಬೇಕು. ಇದು ನಾನು ಒಂದೆರಡು ಪೇಜು ಸ್ವಲ್ಪ ಬರ್ತಿದ್ದೆ. ಅವ್ರ ಮನೆಯಲ್ಲಿ ಉದ್ಘಾಟನೆ ಆಗಿದೆ, ಅದಕ್ಕೆ ತಳಹದಿ ಹಾಕೊಟ್ಟವ್ರೆ ಲಲಿತಾ ಶಂಕರ್ ಮತ್ತು ಗೌರಿ ಶಂಕರ್ ಅವರು. ಅದನ್ನ ಮುಂದುವರಿಸ್ಕೊಂಡು ಬಂದು ಇಷ್ಟು ಜನ ಶಿಷ್ಯರನ್ನ ಸೇರಿಸಿ, ಇಷ್ಟು ಜನ ಸಂಗೀತಾಸಕ್ತರನ್ನ ಒಂದು ಕಡೆ ಸೇರಿಸಿ, ಏನೇ ಒಂದು ಅಸಮಾಧಾನ ಇರ್ಬೋದು ಅಥವಾ ಏನೇ ಒಂದು ಮಾತು ಬರ್ಬೋದು, ಅದನ್ನೆಲ್ಲ ಯಾವುದನ್ನು ಕಿವಿಗೆ ಹಾಕೊಡದೆ ಪಕ್ಕದಲ್ಲೇ ಮನೆ ಇದೆ ಅಂತ ಅಂದ್ಬಿಟ್ಟು ಈಗ ಅಂತೂ ಮೊಮ್ಮಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಕರ್ಕೊಂಡ್ಬಂದು ನಿಮ್ಮನ್ನೆಲ್ಲ ಸೇರಿಸಿ ನಾಯಕತ್ವ ಅನ್ನೋದು ತುಂಬಾ ಜವಾಬ್ದಾರಿ ಇದು. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಈಚೆಗೆ ನಡೆಸ್ಕೊಂಡ್ ಬರ್ತಾ ಇರೋರು ಈ 10 ವರ್ಷದಿಂದ ವೀಣಾ ಅವರು. ಅವರಿಗೆ ಎಲ್ಲರಿಗೂ ಸಾಧನೆಗೆ ಅಭಿನಂದನೆ. ದಶಕದ ಸಂಭ್ರಮದಲ್ಲಿ ಗಾಯನ, ಆಸಕ್ತ ಗೆಳತಿಯರ ಸಮ್ಮಿಲನ, ಮುಂಚೂಣಿಯಲ್ಲಿ ಈ ವೀಣಾ ವಾದನ, ಸಂತಸದಲ್ಲಿ ಹೆಜ್ಜೆ ಹಾಕಿದ ಕಲ್ಪನಾ. ನನಗೆ ಇಷ್ಟೊಂದು ಜನದ ಹೆಸರು ನಂಗೆ ಗೊತ್ತಿರಲಿಲ್ಲ, ಯಾರ್ಯಾರು ತಮ್ಮ ಕುಟುಂಬದವರು ಮಾತ್ರ ಹಾಕಿದ್ದೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಹಿರಿಯಕ್ಕ ಎಲ್ಲರಿಗೂ ಲಲಿತಕ್ಕ, ಧ್ವನಿಗೂಡಿಸಿ ಹಿಂದೆ ಮಂಜುಳಕ್ಕ, ನಿಮ್ಮ ಹಿಂದೆ ನಾವೆಂದ ಶಶಿ, ಸುಮಾ, ರೇಖಾ, ವಿಜಯ, ಇನ್ಯಾರಿದ್ದೀರಪ್ಪ, ಸಂಧ್ಯಾ, ಶಾಂತ, ಜಾಹ್ನವಿ, ಸರೋಜಾ, ಚೈತ್ರ, ಅಭಿರಾಮಿ ಇವರೆಲ್ಲರೂ ಕೂಡ ಇದ್ದೀರಾ. ಸಮಾಗಮ ಕೆಲವು ಸಮಯದ ತನಕ, ಅಂದ್ರೆ ಇವೆಲ್ಲ ಸೇರು ಸ್ವಲ್ಪ ಸಮಯ ತಾನೆ. ಹರಸಿ ಹಾರೈಸಿದ ನಮ್ಮ ಶನೇಶ್ವರ, ಸನ್ಮಾನಕ್ಕೆ ಪಾತ್ರರಾದರು ಗೌರಿಶಂಕರ, ಸಾಕ್ಷಿಯಾದ ಪಾರ್ವತಿ ಪರಮೇಶ್ವರ, ಎಲ್ಲರಿಗೂ ಈಗ ಊಟೋಪಚಾರದ ಸತ್ಕಾರ. ನಿಮ್ಗೆಲ್ಲ ಹೆಚ್ಚು ಕಡಿಮೆ ಆದ್ರೆ ಬಂದಿದ್ದಾರೆ ನಮ್ಮ ಯಾರು ಪ್ರಸಿದ್ಧರಾದ ಹೃದಯವಂತಿಕೆ ತೋರಿಸೋ ನಮ್ಮ ಯಾರಪ್ಪ ಪುಷ್ಪ ಜಗದೀಶ್ ಅವರು. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ, ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಅಭಿನಂದನೆ. ಇದೇ ರೀತಿ 20ನೇ ವರ್ಷದ ನಾವು ಇದ್ದೀವೋ ಇವಾಗ ಗೊತ್ತಿಲ್ಲ, 20ನೇ ವರ್ಷದ ಸಮಾರಂಭ ಇದೇ ರೀತಿ ನಡೆಯಲಿ. ನೀವೆಲ್ಲರೂ ಬರುವಂತಾಗಿ ನಿಮ್ಮ ಅಭಿಮಾನ ಮತ್ತು ಒಂದು ಹಾಜರಿ ದೇವಸ್ಥಾನಕ್ಕೆ ಎಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ನೀವೆಲ್ಲ ಇರಬೇಕು ಅನ್ಕೋತೀವಿ. ಯಾಕೆಂದ್ರೆ ಒಂದೊಂದ್ಸಲ ಸುರಭಿ ಒಬ್ರು ಪತ್ತೆನೇ ಇರೋದಿಲ್ಲ, ಯಾರು ಇರ್ತಾರೆ ಅವ್ರು ಮಾತ್ರ ಬಂದಿರ್ತಾರೆ. ಆಗ ಎಲ್ಲೋದ್ರಪ್ಪ ಇವರು ಸುರಭಿ ಅವರು ಅಂತ ಅನ್ಕೋತೀವಿ. ಬರೀ ದೇವಸ್ಥಾನಕ್ಕೆ ಶನಿವಾರ ಭಕ್ತರು ಮಾತ್ರ ಜಾಸ್ತಿ ಇರ್ತಾರೆ ಒಂದೊಂದ್ಸಲ. ಅದರಿಂದ ನೀವು ಟೈಮ್ ಮಾಡಿಕೊಂಡು ಸಮಯ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ನೀವೆಲ್ಲ ಹಾಜರಿರಬೇಕು ಮತ್ತು ಪ್ರೋತ್ಸಾಹಿಸಬೇಕು. ದೇವಸ್ಥಾನದ ಮೇಲೆ ಅಭಿಮಾನ ಹೀಗೆ ಇರಬೇಕು. ಸುಮಾರು ಹಿಂದೂಗಳಿಗೆ ದೇವಸ್ಥಾನದ ಬಗ್ಗೆ ಕಾಳಜಿ ಕೊಡುತ್ತಾ ಇದೆ, ಅಷ್ಟಿಲ್ಲ ಅಂತಾನೆ ಹೇಳ್ಕೊಡ್ಬೇಕು. ನೋಡ್ಕೊಂಡ್ರೆ ಈ ಮುಸ್ಲಿಮ್ಸ್ ಮತ್ತೆ ಕ್ರಿಶ್ಚಿಯನ್ಸ್ ಮಾಡೋದಷ್ಟು ಹಿಂದೂಗಳಿಗೆ ಮಾಡ್ತಿಲ್ಲ. ಆ ಬೀದಿಗೆ ನಿಂತ್ಕೊಂಡು ಸುಮ್ಮನೆ ಈಗ ಅನ್ಬಿಟ್ಟು ಹೋಗ್ತಾರೆ, ಕೆಲವರು ಒಳಗಡೆ ಬರೋಕ್ಕೂ ಕಷ್ಟಪಡ್ತಾರೆ. ಆ ತರದವ್ರು ಇದ್ದಾರೆ. ಆ ತರ ಮಾಡ್ಕೋಬೇಡಿ. ನಾವು ಉಳಿಬೇಕು, ನೀವು ಉಳಿಬೇಕು ಅಂತಂದ್ರೆ ದೇವ್ರ ಮೇಲೆ ಭಕ್ತಿ ಇನ್ನೇನು ಮಾಡಬೇಡಿ, ಬಂದು ಒಂದು ನಮಸ್ಕಾರ ಮಾಡ್ಕೊಂಡು ಹೋಗಿ ಪ್ರಸಾದ ಸ್ವೀಕರಿಸಿ ಇದ್ರ ದಿನ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭಾಶಯ ಕೊಡ್ತೀನಿ. ಎಲ್ಲರಿಗೂ ಅಭಿನಂದನೆ. ವೀಣಾ ದಂಪತಿಗಳ ಬಗ್ಗೆ ಒಂದು 2 ಮಾತು ಹೇಳಬೇಕಿತ್ತು. ದಂಪತಿಗಳು ನಮ್ಮ ದೇವಸ್ಥಾನದ ಬಹುದೊಡ್ಡ ಪೋಷಕರಲ್ಲಿ ಒಬ್ಬರು. ಸಾಕಷ್ಟು ಇದು ಮಾಡಿದ್ದಾರೆ ಸಹಾಯ. ಈಶ್ವರನಿಗೆ ನಾಗಾಭರಣ ನೋಡಿರ್ಬೇಕೆಲ್ಲ, ಬೆಳ್ಳಿ ನಾಗಾಭರಣ, ಗಣೇಶನಿಗೆ ಇಡೀ ಗಣೇಶನಿಗೆ ಒಂದು ಬೆಳ್ಳಿ ಕವಚ. ಅವರ ತುಂಬ ವಾಲಂಟರಿಯಾಗಿ
ಶಿವಕುಮಾರ್ ಅವರು ನಾವು ಏನಾದ್ರು ದೇವಸ್ಥಾನ ಒಂದು ಈ ಥರ ಕಾರ್ಯಕ್ರಮ ಮಾಡ್ತಿದ್ರೆ ಮೊದಲು ಅವ್ರ ಕಾಂಟ್ರಿಬ್ಯೂಷನ್ ಅವ್ರದ್ದು ಇರುತ್ತೆ. ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಅವ್ರು. ಸ್ವಲ್ಪ ಹೆಚ್ಚು ಕಡೆ ಅವ್ರ 2 ಕವಚಕ್ಕೆ 1 ಲಕ್ಷ ರೂಪಾಯಿ ಬೇಲ್ ಆಗಿರ್ಬೇಕು. ಅದೇ ರೀತಿ ನಮ್ಮ ನಿರ್ಮಲಾ ಶ್ರೀನಿವಾಸ್ ಅವರು ಆಗ ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ದೇವಸ್ಥಾನದಲ್ಲಿ. ನಮ್ಮ ಅಶ್ವತ್ಥ ದಂಪತಿ ಅವರು ಸುಮಾರು ಒಂದು 2-3 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ. ಅದೇ ರೀತಿ ನಮ್ಮ ಜಯಶ್ರೀ ಮೇಡಮ್ ಇಲ್ಲ ಜಯಶ್ರೀ ಮೇಡಮ್ ಮರಿಗೌಡ ಅವರು ಸಾಕಷ್ಟು ಯಾವ ಏನ್ ಕೇಳೋದು ಇಲ್ಲ ಅಂತ ಹೇಳೋದಿಲ್ಲ. ಆ ತರ ನಿಮ್ಗಳೆಲ್ಲ ಈ ತರ ಒಂದು ಅಭಿಮಾನಿಗಳಿಂದಲೇ ಈ ದೇವಸ್ಥಾನ ನಮಗೆ ಇಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿರೋದು. ನಿರ್ವಹಣೆಗಳು ತುಂಬಾ ಸರಳ ಆಗುವಷ್ಟು ಒಂದು ಬ್ಯಾಂಕ್ ಫಿಕ್ಸೆಡ್ ಡಿಪಾಸಿಟ್ ಇರ್ಲಿಕ್ಕೆ ಸಾಧ್ಯವಾಗಿದೆ. ಇಷ್ಟೆಲ್ಲ ಖರ್ಚು ಮಾಡಿದ್ರು ಹೆಚ್ಚು ಕಡಿಮೆ 10-20 ಲಕ್ಷ ರೂಪಾಯಿ ನಮ್ಮ ದೇವಸ್ಥಾನದ ಬ್ಯಾಂಕಲ್ಲಿ ಡೆಪಾಸಿಟ್. ಅದರ ಇಂಟ್ರೆಸ್ಟ್ ಅಲ್ಲಿ ನಡೀಬೇಕು ದೇವಸ್ಥಾನ. ಆ ತರ ಅಷ್ಟು ವ್ಯವಸ್ಥೆ CCTV ಕ್ಯಾಮ್ರಾ ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಅವರ ಅಭಿಯಾನ ಇದೆ ದೇವಸ್ಥಾನದ ಜೊತೆಗೆ. ಇದೇ ರೀತಿ ಎಲ್ಲರೂ ಕೈ ಜೋಡಿಸಿ ನಿಮ್ಮ ಅಭಿಮಾನ ಇದೇ ರೀತಿ ನಿಮ್ಗೆ ಇದೇ ರೀತಿ ಮುಂದುವರಿಲಿ ಅಂತ ಆಶಿಸಿ ಇನ್ನೊಬ್ರು ಮುಖ್ಯರಾದವರು ಇಂಥ ಕಾರ್ಯಕ್ರಮಗಳು ನಿಮ್ದೇ ಇರ್ಬೋದು ನಮ್ದೇ ಇರ್ಬೋದು ಈ ನಡೆಯೋ ಕಾರ್ಯಕ್ರಮಗಳು 1 ನಿಮಿಷ ನೋಡ್ತೀವಿ ಮತ್ತೆ ಹೋಗ್ತೀವಿ. ಆದ್ರೆ ಅದನ್ನ ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಅದು ಶಾಶ್ವತವಾಗಿ ಮತ್ತೆ ಮಾಡ್ತಾ ಇದ್ದಾರೆ. ಸರ್ ಕೇಳಿಸ್ಕೊಳ್ಳಿ, ಸುಬ್ರಹ್ಮಣ್ಯ ಸರ್ ಹೌದಾ, ಅದನ್ನು ಮಾಡ್ಬಿಡ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಸರ್ ಅವರಿಗೆ ಧನ್ಯವಾದಗಳು. ಹೇಳ್ತಿಲ್ಲ ಅವರಿಗೆ. ಮತ್ತೆ ಇಲ್ಲೆಲ್ಲ ಬಂದು ಆಗಾಗ್ಗೆ ವಾರದ 1 ಸಲ ಇರ್ಬೋದು 2 ಸಲ ಇರ್ಬೋದು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಅಭ್ಯಾಸ ಮಾಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ವಾತಾವರಣ ಸಂಗೀತಮಯವಾಗಿರುತ್ತೆ, ದೇವರ ಸ್ತುತಿ ನಡೀತಿರುತ್ತೆ ದೇವಸ್ಥಾನದಲ್ಲಿ, ತುಂಬಾ ಖುಷಿ ಆಗುತ್ತೆ. ನೀವೆಲ್ಲರೂ ಇದೇ ರೀತಿ ಸೇರಿಕೊಂಡು ಇಲ್ಲಿ ಅಭ್ಯಾಸ ಮಾಡಿ ಕಲ್ತ್ಕೊಡಿ. ಇದೇ ರೀತಿ ನಿಮ್ಮ ಕೀರ್ತಿ ಮೈಸೂರಿನಿಂದ ಆಚೆಗೂ ಹಬ್ಬಿ ಎಲ್ಲಾ ಊರುಗಳಲ್ಲೂ ನಿಮ್ಮ ಕಾರ್ಯಕ್ರಮ ನಡೆಯುವಂತಾಗಿ ಅಂತ ಹೇಳಿ ನಾನು ನಿರ್ಮಲ ಮನಸ್ಸಿನಿಂದ ಮುಕ್ತವಾಗಿ ಮಾತನಾಡಿದ ವಿಜಯ ಮೇಡಮ್ ಅವರಿಗೆ ಧನ್ಯವಾದಗಳು. ಸುರಭಿ ಗಾಯನ ಸಮಾಜ ಅಧ್ಯಕ್ಷರಾದ ಯಂಗ್ ಅಂಡ್ ಎನರ್ಜಿಕ್ ಲೇಡಿ ಶ್ರೀಮತಿ ಲಲಿತಾ ಶಂಕರ್ ಅವರ ಪರಿಚಯ ಮಾಡಿಕೊಡಲಿದ್ದಾರೆ. ಶ್ರೀಮತಿ ಸುಮಾ ಅವರು. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಲಲಿತಾ ಶಂಕರ್ ಅವರ ಪರಿಚಯನ ಹೊಸದಾಗಿ ಹೇಳೋ ಅವಶ್ಯಕತೆ ಏನಿಲ್ಲ. ಇದು ಕೇವಲ ಔಪಚಾರಿಕ. ಇವರು ಸುರಭಿ ಮಹಿಳಾ ಸಮಾಜದ ಅಧ್ಯಕ್ಷರಾಗಿ 2 ಬಾರಿ ಆಯ್ಕೆಯಾಗಿ ಆ ಸ್ಥಾನಕ್ಕೆ ತಕ್ಕ ಹಾಗೆ ನಡೆದುಕೊಂಡಿದ್ದಾರೆ. ಹಾಡಿನ ತರಗತಿಗೆ ಅಧ್ಯಕ್ಷರಾಗಿಯೂ ಸ್ತ್ರೀ ಶಕ್ತಿ ಸಂಘದಲ್ಲಿ ಮುಖ್ಯಸ್ಥರಾಗಿಯೂ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆಕಾಶವಾಣಿಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಕೊಟ್ಟು ಪ್ರಸಾರವಾಗಿದೆ. ಇವರು ಮಗ ಸೊಸೆ ಮೊಮ್ಮಗನೊಂದಿಗೆ ಸುಖವಾಗಿ ಸಂಸಾರ ನಡೆಸುತ್ತಿದ್ದಾರೆ. ಇವರಿಗೆ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ. ಇವರು ವಯಸ್ಸಿಗೆ ಮೀರಿ ಚುರುಕಾಗಿದ್ದಾರೆ. ಹಿರಿಯರಾದ ಇವರಿಗೆ ನಮ್ಮಿಂದ ಸಣ್ಣ ಗೌರವ ಪ್ರೀತಿಯಿಂದ ಸ್ವೀಕರಿಸಬೇಕೆಂದು ಎಲ್ಲರ ಪರವಾಗಿ ವಿನಂತಿಸುತ್ತಿದ್ದೇನೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರಗಳು. ಇನ್ನೊಬ್ಬರು ನಮ್ಮ ಗುರುಣಿಮಾ ಅವರು ಸಾರಥಿಯವರು ಒಂಥರ ದೇವಸ್ಥಾನದ ಎಲ್ಲಾ ಕೆಲಸಗಳಲ್ಲೂ ಕೂಡ ಎಲ್ಲರೂ ಕರ್ಕೊಂಡು ಹೋಗೋದು ಕಳಿಸೋದು ಆಮೇಲೆ ಇದ್ ಮಾಡೋದು. ಅವರು ಕೂಡ ತುಂಬಾ ಇತ್ತೀಚೆಗೆ ನನ್ನ ಜೊತೆನೆ ಆದ್ರೂ ಓಡಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ. ಪರಿಚಯ ಮಾಡಿಕೊಟ್ಟ ಸುಮಾ ಅವರಿಗೆ ಧನ್ಯವಾದಗಳು. ಲಲಿತಾ ಮೇಡಮ್ ಅವರನ್ನು ಸನ್ಮಾನಿಸಲು ಬರುತ್ತಿದ್ದಾರೆ ಶ್ರೀಮತಿ ಜಯಶ್ರೀ ಮತ್ತು ಶ್ರೀಮತಿ ಜ್ಯೋತಿ ಅವರು. ಅವ್ರ ಆಸೆ ಎಷ್ಟೊಂದಿದೆ ಅಂದ್ರೆ ಈಗ ನಾನು ಹಾಕಲೇಬೇಕು ಅಂತಾನೆ ಮಾಡಿದ ಗೆಳತಿಯರಿಗೆ ಧನ್ಯವಾದಗಳು. ಲತಾ ಮೇಡಮ್ ಅವರು ಒಂದೆರಡು ಮಾತನಾಡಬೇಕೆಂದು ನಮ್ಮೆಲ್ಲರ ಆಶಯ. 1-2 ಮಾತು. ನಾನು ಏನು ಹೇಳಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರೂ ನಮ್ಮ ಸುರಭಿ ಗಾಯನ ಸಮಾಜದ ಬಗ್ಗೆ ಹೇಳಿದ್ದಾರೆ.
ನಾನು ವರದಿನಲ್ಲಿ ಎಲ್ಲಾನು ಹೇಳಿದ್ದೀನಿ. ಅದರಿಂದ ನಮ್ಮ ಗಾಯನ ಸಮಾಜದ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ಅದರಿಂದ ಏನಂದ್ರೆ ವೀಣಾ ಅವರು ಒಬ್ಬರಿಗೆ ಮಾತ್ರ ನಾವು ಹೇಳಬೇಕು. ಅವರಿಂದನೇ ನಮ್ಮ ಈ ಥರ ಮುಂದೆ ಬರ್ತಾ ಇರೋದು ಹೊರತು ಇಷ್ಟು ಕೂಡಿಸಿ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಾ ಇರೋದೇ ಅವರು ಅಂತ ಹೇಳ್ತೀನಿ. ಹಾಗಾಗಿ ನಮ್ಮ ನಡೀತಾ ಇರೋದೇ ನಮ್ಮ ವೀಣಾವರಿಂದ ಮತ್ತು ನಮ್ಮ ಎಲ್ಲ ಗೆಳತಿಯರಿಂದ, ಗಾಯನ ಸಮಾಜದ ಗೆಳತಿಯರಿಂದ ನಡೀತಾ ಇರೋದು. ಇದ್ರ ಬಗ್ಗೆ ನಾನು ಏನು ಹೇಳ್ಬೇಕಾದ್ರೆ ಎಲ್ಲ ಹೇಳಾಗಿದೆ. ತಮ್ಮ ಮನದಾಳದ ಮಾತಾಡಿದ ಲಲಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಗಾಯನ ಸಮಾಜದ ಆಪ್ತ ಸಲಹೆಗಾರರು, ಆಪತ್ ಬಾಂಧವರು ಹಾಗೂ ನಮ್ಮ ಎಲ್ಲ ಭಜನಾ ಕಾರ್ಯಕ್ರಮಗಳಿಗೂ ಬಂದು ಪ್ರೋತ್ಸಾಹಿಸುತ್ತಿರುವ ಶ್ರೀಮತಿ ಜಾಹ್ನವಿ ಮೇಡಮ್ ಅವರು ಅವರ ಭಾವನೆಗಳನ್ನು ಲಾವಣಿ ಮೂಲಕ ವ್ಯಕ್ತಪಡಿಸಲು ಬರುತ್ತಿದ್ದಾರೆ. ಇದೊಂದು ಸಣ್ಣ ಪ್ರಯತ್ನ ಹೇಗಾಗಿದೆ ಗೊತ್ತಿಲ್ಲ. ಎಲ್ಲರಿಗೂ ನಮಸ್ಕಾರಗಳು. ಇಂದು ಸುರಭಿ ದಶಮಾನೋತ್ಸವ, ಇಂದು ಖುಷಿಯ ದೀನೋತ್ಸವ, ಇದುವೇ ನಮ್ಮಯ ಸಂಭ್ರಮೋತ್ಸವ, ಇದುವೇ ನಮ್ಮೆಲ್ಲರ ಸಂತಸದೋತ್ಸವ, ಇದುವೇ ನಮ್ಮೆಲ್ಲರ ಸಂತಸದೋತ್ಸವ. ಆರಾಧನೆಗೆ ಶನೇಶ್ವರ ನಿಲಯವು ಆಗಿದೆ, ಸಾವಿರಾರು ಜನರ ಆಲಯವು ಆಗಲಿ ಹೀಗೆ ಎಂದು ನಮ್ಮೆಲ್ಲರ ಆಶಯವು, ಆಗಲಿ ಭಕ್ತರೆಲ್ಲರ ಹರಕೆಯು, ಆಗಲಿ ಭಕ್ತರೆಲ್ಲರ ಹರಕೆಯು. ಗಾಯನದ ಮೂಲಕ ಭಗವಂತನ ಸಂಕೀರ್ತನೆ, ಗಾನದಿಂದ ದೇವರ ಕಾಣುವ ಕಲ್ಪನೆ, ಗಾನದಿಂದ ನೆಮ್ಮದಿ ಸುಖದ ಆಲೋಚನೆ, ಗಾನದಿಂದ ನೆಮ್ಮದಿ ಸುಖದ ಭಾವನೆ. 10 ದಶಕಗಳ ನಿರಂತರ ಅಭ್ಯಾಸ, ಹಲವು ಗೆಳತಿಯರ ಸಂಘ, ಕಸ್ತೂರಿ ನಿವಾಸ, ಹರಿಯಲಿ ಸುರಭಿಯ ಪರಿಮಳ ವ್ಯಾಸ, ಹರಿಯಲಿ ಸುರಭಿಯ ಪರಿಮಳ ವ್ಯಾಸ. ಹಾಡಿಗೆ ಒಲಿಯದ ಹೃದಯವೇ ಇಲ್ಲ, ಹಾಡಿನಿಂದ ಸರ್ವರೋಗ ನಿವಾರಣೆ ಎಲ್ಲ, ಹಾಡುತ್ತಲಿದ್ದರೆ ಮರೆಯುವೆ ಜಗವೆಲ್ಲ, ಹಾಡಿಗೆ ಇಂತಹ ಶಕ್ತಿ ಇದೆಯಲ್ಲ, ಹಾಡಿಗೆ ಎಂತಹ ಶಕ್ತಿ ಇದೆಯಲ್ಲ. ಆಗಲಿ ಗಾಯನ ಸಮಾಜ ಹಸಿರು ತೋರಣ, ಆರದೆಲ್ಲ ಒಳಿದೆಂದು ತಿಳಿದರೆ ಪೂರಣ, ಆಗಲು ಯಶಸ್ಸು ಒಕ್ಕಟ್ಟೆ ಕಾರಣ, ಆಗುವುದು ನನ್ನದು ಎಂದು ನಾವು ತಿಳಿಯೋಣ, ಆಗುವುದು ನನ್ನದು ಎಂದು ನಾವು ತಿಳಿಯೋಣ. ಯಾರಾದ್ರೂ ಏನಾದ್ರೂ ಹಂಚ್ಕೊಳ್ಳೋಕೆ ಇಷ್ಟಪಡಿದ್ರೆ ದಯವಿಟ್ಟು ಬನ್ನಿ, ಬಂದು ಮಾತಾಡಿ. ನಾವೆಲ್ಲ ಸುರಭಿ ಗಾಯನ ಸಂಘದ ಸಾಧನೆಗಳು ನೋಡಿ ಆತ್ಮಹತ್ಯೆ ಮೂಲ ಇದ್ದೀವಿ. ನಾನು ಸಹ ಇಲ್ಲಿ ಶಿಕ್ಷಣಾಗಿದೆ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗ್ತಾ ಇದೆ. ಅವರು ಅವ್ರ ಜೊತೆ ಕೆಲಸವರು ಗುರುಗಳು ಅಂತ ಇರ್ತಾರೆ. ಹಾಗೆ ಅವ್ರ ಜೊತೆ ನಾನು ಶಿಕ್ಷಣಾಗಿದ್ದಾಗ ಹಲವಾರು ಹಾಡುಗಳು ಕಲ್ತಿದ್ದೀನಿ. ಅವ್ರ ಜೊತೆ ಹಾಡೋದನ್ನ ಅನೇಕ ಜಾಗಗಳು ಸಹ ಹೋಗಿ ಹಾಡು, ಈಗಲೂ ಸಹ ಯಾವುದೋ ಪುಸ್ತಕಗಳು ಹಾಡು ನೋಡಿದಾಗ ಗುರುಗಳು ನೆನಪಿಸ್ಕೊಳ್ತಾ ಇರ್ತೀನಿ. ಹೀಗೆ ಚೆನ್ನಾಗಿ ನಡೀಲಿ. 20 ವರ್ಷ 10 ವರ್ಷ ಆಗಿದ್ದು, 20 ವರ್ಷ ಹೀಗೆ ಕ್ಲಾಸ್ ನಡೀಲಿ. ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಎಲ್ಲರೂ ಮುಂದೆ ಹೋಗ್ತಿದ್ದೆ. ಸುರಭಿ ಸಂಗೀತ ಸಂಘದ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಹೃತ್ಪೂರ್ವಕ ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ. ಜಾಹ್ನವಿಯವರು ಫೋನ್ ಮಾಡಿ ಇವತ್ತು 10ನೇ ವರ್ಷದ ವಾರ್ಷಿಕೋತ್ಸವ ಇದೆ ಸಂಗೀತದ, ಬನ್ನಿ ಅಂದರು. ಆಯಿತು ಬರ್ತೀನಿ ಜಾಹ್ನವಿ ಅಂತ ಅಂದರೆ, ನಿನ್ನೆ ಮಧ್ಯಾಹ್ನ ಅವ್ರನ್ನ ಉಟ್ಕೊಂಡು ಬಂದಿದ್ರಂತೆ, ನನ್ನ ಮನೇಲಿ ಇರಲಿಲ್ಲ. ಆಮೇಲೆ ನಾನು ತಕ್ಷಣ ಎದ್ದೋಗಿ ನಮ್ಮ ಮನೆಯವ್ರು ಕೇಳಿದೆ. ನಾನು ಇವತ್ತು ಬೆಳಿಗ್ಗೆ 12 ಗಂಟೆಗೆ ಮನೆ ಬಿಟ್ಟು ಹೋಗ್ತೀನಿ. ಹಾಗಾದರೆ ನನ್ನ ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಎಲ್ಲ ಸ್ನೇಹಿತರನ್ನೂ, ಸಂಗೀತ ಸ್ನೇಹಿತರು
ಮನೆ ಕೆಲಸದವ್ರಿಗೆ ಲೈನಿಂಗ್ ಮಾಡಿ ಅಂತ ಹೇಳಿ ಹೊರಟು ಬಂದೆ. ಇಲ್ಲಿ ಒಂದು ಖುಷಿದು ಸಮುದ್ರನೇ ಇದೆ, ಅದರಲ್ಲಿ ಮುಳುಗಿ ಎಲ್ಲಿ ನಾನು ಧನ್ಯವಾದ. ನಾನು ಒಂದು 4 ತಿಂಗಳು ರಿಟೈರ್ ಆದ ತಕ್ಷಣ ಒಂದು 4 ತಿಂಗಳು ದಿನ ಸಂಗೀತಕ್ಕೆ ಹೋಗ್ತೀನಿ, ಕಲ್ತ್ಕೊತೀನಿ ಅಂತ ಕೇಳ್ಬಿಟ್ಟು ಬಂದೆ. 4 ತಿಂಗಳು ಸತತವಾಗಿ ಬಂದೆ, ಕಲ್ತ್ಕೊಂಡೆ ಸ್ವಲ್ಪ. ಆಮೇಲೆ ನೃತ್ಯಕ್ಕೆ ನನ್ಗೆ ಕೊಟ್ಟಿದ್ದು ಪ್ರೋತ್ಸಾಹ ಅಷ್ಟಿಷ್ಟೆಲ್ಲ, ಪುಷ್ಪ ಬರ್ದೆ ತಪ್ಪಿಸ್ಕೋಬೇಡ, ಬರ್ಬೇಕು ನೀನು ಅಂತ. ಆಯ್ತು ನೃತ್ಯಕ್ಕೆ ಅಂತ ಬರ್ತಿದ್ದೆ. ಆಮೇಲೆ ಕಾರಣಾಂತರಗಳಿಂದ ನಾನು ಬರಕ್ಕೆ ಆಗ್ಲಿಲ್ಲ, ನಾ ಇವಾಗ ಇದ್ದೆ. ಆಮೇಲೆ ಲತಕ್ಕ ಏನ್ ಮಾಡಿದ್ರು, ನೀನು ಎಷ್ಟೋ ದಿವಸ ಬಂದೇ ಇಲ್ಲ, ಕ್ಲಾಸ್ಗೆ ಬರ್ತೀಯಾ ಅಲ್ವಾ ಅಂತ ಹೇಳ್ಬಿಟ್ಟು ಬುಕ್ ಇಸ್ಕೊಂಡು ಒಂದು ಡೈರಿ ಕೊಟ್ಟೆ. ಅದ್ರ ಫುಲ್ ಎಲ್ಲ ಹಾಡುಗಳು ಬರ್ಕೊಟ್ರು, ಅದನ್ನ ಜೋಪಾನವಾಗಿ ಇಟ್ಟಿದ್ದೀನಿ, ಬೇಕಾದಾಗ ತೆಗೆದು ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಆಮೇಲೆ ಸಂಗೀತಕ್ಕೆ ನಾನು ಬರ್ದೇ ಇರ್ಬೋದು, ಮೇಡಮ್ನ ರಮಾಮಣಿ ಮೇಡಮ್ ಮಾತ್ರ ನಾನು ಯಾಕಿಸ್ಕೊಂಡು ನಂಗೆ ಬೇಕಾದ ಹಾಡುಗಳನ್ನ ಹೇಳ್ತೀನಿ. ಅವ್ರಿಗೋಸ್ಕರ ಒಂದು ಹಾಡನ್ನು ಹೇಳ್ತೀನಿ. ಪರಸುಖಕ್ಕೆ ಹಿಗ್ಗುವುದ ನೋವನಿಸುವುದ ಕಲಿಸನಗೆ ಗುರುವೇ. ಈಗಲಿರ ಮನವೊಂದ ಸರಳತೆಯ ನೀಡನಗೆ, ಈಗಲಿರ ಮನವೊಂದ ಸರಳತೆಯ ನೀಡನಗೆ. ತಪ್ಪುಗಳ ಮನ್ನಿಸೈ, ತಪ್ಪುಗಳ ಮನ್ನಿಸೈ ಮುದ್ದು ರಾಮ, ತಪ್ಪುಗಳ ಮನ್ನಿಸೈ ಮುದ್ದು ರಾಮ. ಶ್ರೀ ಗುರುವೇ, ಶ್ರೀ ಗುರುವೇ, ಶ್ರೀ ಗುರುವೇ, ನೀಗೆ ನಗೆ ಕುಳಿತುಕೊಳ್ಬೇಕು ಅಂತ ಹೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಹೇಳುವ ಅವಕಾಶವು ನನಗೆ ದೊರೆತಿದೆ. ಮೊದಲಿಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಗುರುಗಳಾದ ಶ್ರೀಮತಿ ರಮಾಮಣಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕರೆಗೆ ಹೋಗೊಟ್ಟು ಶ್ರೀಯುತ ಗೌರಿಶಂಕರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮನಸ್ಸನ್ನು ಸಂತೋಷಪಡಿಸಿರುತ್ತಾರೆ. ಅವರಿಗೂ ಅನಂತಾನಂತ ವಂದನೆಗಳನ್ನು ಸುರಭಿ ಗಾಯನ ಸಮಾಜದ ಎಲ್ಲರ ಪರವಾಗಿ ಅರ್ಪಿಸುತ್ತೇನೆ. ದೇವಸ್ಥಾನದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿರುತ್ತಾರೆ. ಅವರುಗಳು ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಗಾಯನ ಸಮಾಜದ ಪರವಾಗಿ ಸಲ್ಲಿಸುತ್ತಿದ್ದೇನೆ. ಹಾಗೆ ಸುರಭಿ ಗಾಯನ ಸಮಾಜದ ಹಿರಿಯ ಸದಸ್ಯರು, ಮಾರ್ಗದರ್ಶಕರು ಆದ ಶ್ರೀಮತಿ ಲಲಿತಾ ಶಂಕರ್ ಅವರಿಗೂ ಹೃತ್ಪೂರ್ವಕ ವಂದನೆಗಳು. ನಮ್ಮ ಕರೆಗೆ ಆಗಮಿಸಿ ಕಾರ್ಯಕ್ರಮ ನಡೆಸಿಕೊಟ್ಟ ದೇವಸ್ಥಾನದ ಲೆಕ್ಕ ಪರಿಶೋಧಕರಿಗೂ ಅನಂತಾನಂತ ವಂದನೆಗಳನ್ನು ಸುರಭಿ ಗಾಯನ ಸಮಾಜದಿಂದ ಸಲ್ಲಿಸುತ್ತೇನೆ. ಹಾಗೆ ಶ್ರೀಯುತ ಚಂದ್ರಕಾಂತ್ ಭಟ್ಟರಿಗೂ ಹೃತ್ಪೂರ್ವಕ ವಂದನೆಗಳು. ಸುರಭಿ ಗಾಯನ ಸಮಾಜದ ಹಳೆಯ ಸದಸ್ಯರು ನಮ್ಮ ಕಡೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಗಾಯನ ಸಮಾಜದ ಎಲ್ಲ ಸದಸ್ಯರ ಪರವಾಗಿ ಸಲ್ಲಿಸುತ್ತೇನೆ. ಬೆಂಗಳೂರಿಂದಲೂ ಬೆಳಗ್ಗೆ ಹೊರಟು ಬಂದಿದ್ದಾರೆ ಕಾರ್ಯಕ್ರಮಕ್ಕೋಸ್ಕರ. ಅವರೆಲ್ಲರಿಗೂ ಗಾಯನ ಸಮಾಜದ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ನಮ್ಮ ಅಪೇಕ್ಷೆಯ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಛಾಯಾಚಿತ್ರಗಳನ್ನು ತೆಗೆದಿರುವ ಶ್ರೀಯುತ ಸುಬ್ರಹ್ಮಣ್ಯ ಸರ್ಗೆ ಅವರಿಗೂ ಎಲ್ಲರ ಪರವಾಗಿ
ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ನಿರೂಪಣೆ ಮಾಡಿ ಎಲ್ಲಾ ಕೆಲಸಗಳಿಗೂ ಸಲಹೆ ಸೂಚನೆ ನೀಡಿದ ನಮ್ಮ ಗಾಯನ ಸಮಾಜದ ಹಿತೈಷಿಯಾದ ಶ್ರೀಮತಿ ವೀಣಾರವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅನಂತ ವಂದನೆಗಳು. ಮತ್ತು ಈ ದಿನದ ವಿಶೇಷ ಸುಮತಿ ಬಾಲುರವರು ದೇವಿಯ ಪ್ರಸಾದವನ್ನು ಕರುಣಿಸಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ದೇವಿಯ ಪ್ರಿಯವಾದ ಯಡಿಯಪ್ಪವನ್ನು ಅವರು ಕರುಣಿಸಿದ್ದಾರೆ. ಹಾಗಾಗಿ ಅವರಿಗೂ ನಮ್ಮ ಗಾಯನ ಸಮಾಜದ ವತಿಯಿಂದ ಅನಂತ ಧನ್ಯವಾದಗಳು. ಇವರಿಗೂ ನಾನು ಮಾತನಾಡಲು ಅವಕಾಶ ಪಟ್ಟ ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಸುಬ್ರಹ್ಮಣ್ಯ ಸರ್ ವಿಡಿಯೋ ಮಾಡಿ ಎಲ್ಲಾ ಕಾರ್ಯಕ್ರಮಕ್ಕೂ ಹಾಕ್ತಾರೆ. ಅದಕ್ಕೆ ನೀವು ಲೈಕ್ ಮತ್ತೆ ಇದು ಮಾಡಿದ್ರೆ ಅವ್ರಿಗೊಂದು ಇದಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಬೇಕು. ಸುಮ್ಮನೆ ನೋಡಿ ಬಿಟ್ಬಿಡ್ತೀರಾ, ಅದರಿಂದ ಪ್ರಯೋಜನ ಇಲ್ಲ. ತುಂಬಾ ಜನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಸದಾ ಹೀಗೆ ಇರಲೆಂದು ಹಾರೈಸುತ್ತೇವೆ. ಎಲ್ಲರೂ ತಪ್ಪದೇ ಊಟ ಮಾಡಿ ಈಗ ಬಾಳೆಹಣ್ಣು ಮರೆಯದೆ ತಿಳ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.